ಕಾಡು ಕೋಣದ ಜೊತೆ ಮುಖಾಮುಖಿಯಾಗಿರೋದು ಇಲ್ಲೇ ಇದ್ದರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಾಡು ಕೋಣ ಇದ್ದರೂ ಕೂಡ ನಮಗೋಗು ನೇರ ಮುಖಾಮುಖಿ ಆಗಿರಲಿಲ್ಲ. ತೋಟಕ್ಕೆ ಬರ್ತಿರ್ಲಿಲ್ಲ, ಅವು ಗದ್ದೆಗೆ ಬರ್ತಿರಲಿಲ್ಲ, ಮನುಷ್ಯರೆದುರಿಗೆ ಮುಖಾಮುಖಿನೇ ಆಗ್ತಿರ್ಲಿಲ್ಲ ಅವ್ರಿಗೆ. ಅಷ್ಟು ಕಾಡಿತ್ತು, ಕಾಡೊಳಗೆ ಇರ್ತಿದ್ದವು. ಇದಷ್ಟು ಅಕೇಶಿಯ ನುಂಗಿ ನೀರು ಕುಡಿದ ಮೇಲೆ ನಾನು ಒಂದು ದಿವಸ ಬೆಳಗಿನ ಜಾವ ಯಾವುದೋ ಕೆಲಸದ ಮೇಲೆ 5 ಗಂಟೆಗೆ ಹೋಗ್ತೀನಿ. ನನ್ನ ಎದುರಿಗೆ ರಸ್ತೆ ಮೇಲೆ ಏನೋ ಎಮ್ಮೆಗಿಂತ ದೊಡ್ಡದು, ಆನೆಗಿಂತ ಸ್ವಲ್ಪ ಸಣ್ಣದು ಏನೋ ನಿಂತಿದೆ ಅಂತ ಅನ್ನಿಸ್ತು ನನಗೆ. ಬೈಕಲ್ಲಿ ಹೋಗ್ತೀನಿ, ನೋಡ್ತೀನಿ ಕಾಟಿಗಳು 91ನೇ ಇಸವಿ 10 ವರ್ಷ ಒದ್ದಾಡಿದ್ದಾವೆ. ಅಕೇಶಿಯ ಕಾಡು ಹಾಳಾದ ಮೇಲೂ ಕೂಡ ಮನುಷ್ಯನ ಜೊತೆಗೆ ಮುಖಾಮುಖಿ ಆಗಬಾರ್ದು ಅಂತೇಳಿ 10 ವರ್ಷ ಒದ್ದಾಡಿದ್ದಾವೆ. ಈಗ ನಾವು ಅನಿವಾರ್ಯವಾಗಿ ಪೇಟೆಯ ವಿಷ ತರಕಾರಿಗಳನ್ನು ತಿನ್ನೋ ಪರಿಸ್ಥಿತಿ ಸಿಕ್ಕಾಕೊಂಡಿದ್ದೀವಿ. ಇದಕ್ಕೆಲ್ಲ ಕಾರಣ ಯಾರು? ಇದೇ ಸರ್ಕಾರ, ಇದೇ ಕಾರ್ಯಾಂಗ, ಇದೇ ಶಾಸಕಾಂಗನೇ ಮಾಡಿರೋದು. ಬಟ್ ನಮ್ಮಲ್ಲಿ ಎಲ್ಲದೂ ಏರುಪೇರಾಗಿ ಹೋಗಿದೆ ಪೂರ. ನೀವು ಹೇಳಿದ್ರಲ್ಲ ಬುದ್ಧಿವಂತರು ಅಂತ, ಅದು ಮತ್ತೆ ಕೇಳ್ತಾ ಇದ್ದೀನಿ. ಈಗ ಬುದ್ಧಿವಂತರ ನಾವು, ನಮ್ಮ ತಿಳುವಳಿಕೆಯ ಕೊರತೆ ಮತ್ತು ನಮ್ಮ ನೈಸರ್ಗಿಕ ಸೇವೆಗಳು ಏನು ಕೊಡ್ತಾವಲ್ಲ ನಮ್ಮ ಅರಣ್ಯಗಳು, ಅದು ನಮ್ಗೆ ಗೊತ್ತಿಲ್ಲ. ಇವತ್ತು ನಾವು ಪುಕ್ಷಾಟೆ ನೀರು ಬರುತ್ತೆ ಕುಡಿತೀವಿ, ಅಬ್ಬಿ ನೀರು ಬರ್ತದೆ ಕುಡಿತೀವಿ. ಈ ಶರಾವತಿ ಸಿಂಗಳಿಕಾ ಅಭಯಾರಣ್ಯದಲ್ಲಿ ಒಂದಿಷ್ಟು ಕಾಡು ಹೋಗ್ತದೆ ಅಂತಂದರೆ ಹೋಗಲಿ ಬಿಡು ಅಂತಾರೆ. ನಾನು ಅನ್ನ ಮತ್ತು ಚಿನ್ನವನ್ನು ನೀವು ಆಫ್ ಮಾಡುವಂತಂದರೆ ನಾನು ಅನ್ನವನ್ನು ಆಫ್ ಮಾಡಿ, ಚಿನ್ನ ಬೇಕಾಗಿರೋದು. ಇದು ಟೋಟಲ್ ಸಿಸ್ಟಮಿನ ವ್ಯವಸ್ಥೆನೇ ಹಾಗಿದೆ. ಸುಳ್ಳಂದ್ರೆ ಬಹಳ ಬೇಗ ನಂಬ್ತಾರೆ ಜನ. ನೀವು ಸುಳ್ಳು ಹೇಳ್ತಾ ಹೋದರೆ ನಂಬುವಂಥವ್ರು ಬೇಕಾದಷ್ಟು ಜನ ಸಿಗ್ತಾರೆ ನಿಮಗೆ. ಈಗ 2000 ನೋಟು ಬಂದಾಗ ಅದರೊಳಗೆ ಚಿಪ್ ಇದೆ ಅಂತಾರೆ, ಎಲ್ಲ ನಂಬ್ಕೊಂಡಿಲ್ಲ, ಇತ್ತವರ ಚಿಪ್ ಆಗಿ. ಆ ಕಾರಣಕ್ಕೆ ಆ ವರದಿ ಹೋಯ್ತು, ಗಾಡಿಗಳ ವರದಿ. ಕಸ್ತೂರಿ ರಂಗನ್ ವರದಿ ಬಂತು. ಅದೇ ಇದು ಒಂದು ಉದಾಹರಣೆ ಕೊಟ್ಟಿರೋದು ನಾನು ಒಂದು. ಆಮೇಲೆ ಎಲ್ಲ ಮಾಫಿಯಾಗಳು ಸೇರ್ಕೊಂಡು ಅದನ್ನ ರಾತ್ರಿ ಹಿನ್ನೆಲೆಗೆ ಹಾಕಿದ್ದು ಗಾಡ್ಗಿಲ್ ವರದಿಯನ್ನು. ಆಮೇಲೆ ಅದನ್ನು ಆಯಿತು, ಪಶ್ಚಿಮ ಘಟ್ಟವನ್ನು ಉಳಿಸಲೇಬೇಕು ಅಂತ ಸರ್ಕಾರಕ್ಕೂ ಒಂದು ಜವಾಬ್ದಾರಿ ಹೊಣೆಗಾರಿಕೆ ಇರೋದ್ರಿಂದ ಆಯಿತು, ಇದು ಬೇಡ, ಇದು ಇಷ್ಟೆಲ್ಲ ತೊಂದರೆ ಇದೆ ಅಂದರೆ ಇದು ಬೇಡ, ನಾವು ಇದು ಮಾಡೋಣ, ಇನ್ನೊಂದು ಕಮಿಟಿ ರಚನೆ ಮಾಡೋಣ ಅಂತೇಳಿ ಕಸ್ತೂರಿ ರಂಗನ್ ಮಾಡಿದರು. ಕಸ್ತೂರಿ ರಂಗನ್ನು ಬಹಳ ಸಿಂಪಲ್ಲಾಗಿ ಆನ್ ದಿ ಬೇಸಿಸ್ ಆಫ್ ಪ್ರಣವ್ ರಾಯ್ ರಿಪೋರ್ಟು, ಅದರ ಮೇಲೆ ಮಾಧವ್ ಗಾಡಿ ರಿಪೋರ್ಟ್ ಎಲ್ಲ ತಗೊಂಡು ಒಂದು 25% ಅವರು ಪಶ್ಚಿಮ ಘಟ್ಟ ಉಳಿಲಿ ಅಂತ ಅವರು ಇದು ಮಾಡಿದರು. ಅಲ್ಲಿ ಇಕೋ ಸೆನ್ಸಿಟಿವ್ ಝೋನ್ಗಳನ್ನು ಡಿಕ್ಲೇರ್ ಮಾಡಬೇಕು, 25% ಆಫ್ ದಿ ಟೋಟಲ್ ವೆಸ್ಟರ್ನ್ ಘಾಟ್ ಏರಿಯಾ ಅಂತೇಳಿ. ಅದನ್ನೂ ಒಪ್ಕೊಳ್ಳಿಲ್ಲ ಅವರು. ಒಟ್ಟು ಇವ್ರದ್ದು ಚಿಂತನೆ ಏನಂದರೆ ಪಶ್ಚಿಮ ಘಟ್ಟಗಳನ್ನು ಸರ್ವನಾಶ ಮಾಡಿ ಅರಬ್ಬಿ ಸಮುದ್ರಕ್ಕೆ ತಗೊಂಡು ಸೇರಿಸಿ ಆಮೇಲೆ ಇದು ಮಾಡೋದು, ಬಯಲುಸೀಮೆ ಮಾಡೋಕ್ಕೆ ಹೊಂಟಿದ್ದಾರೆ. ಎಷ್ಟು ಅಪಾಯಕಾರಿ ನಡೆ ಅಂತಂದ್ರೆ ಇದು ಪಕ್ಷಾತೀತವಾಗಿ ಮಾಡಿದ್ದಾರೆ, ಅಲ್ಲಿ ಇಲ್ಲಿ ಅಂತಲ್ಲ. ಈಗ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ, ಟೈಮ್ ಆದರೆ ಒಂದು ಉದಾಹರಣೆ ಹೇಳಕ್ಕೆ ಬಯಸ್ತೀನಿ ನಾನು. ಡ್ರಾಫ್ಟ್ ನೋಟಿಫಿಕೇಷನ್ ಆಗಿದೆ, 5-6ನೇ ಸರಿ ಆಗಿದೆ ಈಗ ಪಶ್ಚಿಮ ಕಸ್ತೂರಿ ರಂಗನ್ ವರದಿದ್ದು. ಎಲ್ಲ ಯಾವ ರಾಜ್ಯಗಳು ಒಪ್ತಾ ಇಲ್ಲ ಅಂದರೆ ಬಿಕಾಸ್ ಆಫ್ ದಿಸ್ ಮಾಫಿಯಾದ ಪೋಷಕರು ಯಾರು ಅಂದರೆ ಇದೇ ಮತ್ತು ರಾಜಕಾರಣ ಪಕ್ಷಾತೀತವಾಗಿ. ಯಾವ ರಾಜ್ಯಗಳು ಒಪ್ತಾ ಇಲ್ಲ, ಯಾವ ರಾಜ್ಯಗಳು ಅದನ್ನ ಒಪ್ತಾ ಇಲ್ಲ. ಅವ್ರು ನಾವು ಇಷ್ಟು ಮಾಡಿದ್ವಿ ಸಾಕು, ನಮ್ಗೆ ಯಾವುದೋ ವರದಿ ಬೇಡ ಅಂತ. ನಮ್ಮಲ್ಲಿ ಹೇಳ್ತಾರೆ, ನಮ್ಮ ಸಾಗರದಲ್ಲಂತೂ ಕೆಲವು ರಾಜಕಾರಣ ಹೇಳ್ತಾರೆ, ರೈತರೇ ನಮ್ಮ ಮಲೆನಾಡನ್ನು ಉಳಿಸಿದ್ದು, ನಮ್ಮ ಉಳ್ಸೋಕ್ಕೆ ಯಾವುದು ವರದಿನೂ ಬೇಡ ಅಂತ. ಅದೇ ಕೇಳ್ತೀನಿ ನಾನು. ಈಗ 45,000 ಸಾಗರ ಡಿವಿಷನ್ 45,000 ಎಕರೆ ನೋಟಿಫೈಡ್ ಅರಣ್ಯ ಒತ್ತುವರಿಯಾಗಿದೆ. ಬೇರೆ ಅಲ್ಲ ನಾನು ಹೇಳ್ತಾ ಇರೋದು. ಸೊಪ್ಪಿನ ಬೆಟ್ಟ, ಹುಲ್ಬಣ್ಣೆ ರಾಜು, ಗೋಮಾಳ, ಅದು ಬೇರೆ ಲೆಕ್ಕ ಇದೆ. ಅದು ನೋಟಿಫೈಡ್ ಫಾರೆಸ್ಟ್ 45,000 ಎಕರೆ ಒತ್ತುವರಿ ಸಾಗರದಾಗ ಆಗಿದೆ. ಮತ್ತು ರೈತರೇ ಉಳಿಸಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಯಾರು ಜನಪ್ರಿಯ ರಾಜಕಾರಣಿಗಳು ಓಟಿಗಾಗಿ ಹೇಳೋದು, ಅದು ಅವ್ರದ್ದು ಚಪ್ಪಾಳೆಗೆ ಇಡಿಸ್ಕೊಳ್ಳೋಕ್ಕಾಗಿ ಹೇಳೋ ಮಾತು. ವಾಸ್ತವಿಕ ಹಾಗಿಲ್ಲ. ಈಗ ಹುಣಸೂರಲ್ಲಿ ಒಂದು 400 ಎಕರೆ ಕಾಡು ಉಳಿಸ್ಕೊಂಡಿದ್ದಾರೆ. 400 ಎಕರೆ ಕಾಡು ಉಳಿದಿದೆ, ಹೌದು, ಒಪ್ಪನಂತ ಅಪ್ರಿಷಿಯೇಟ್ ಮಾಡೋದು. ಟಿ ವಿಲಿ ಬೇರೆ ಬೇರೆ ಇದೆಲ್ಲ ಬಂದಿದೆ. ಆ 400 ಎಕರೆ ಕಾಡು ಅಲ್ಲಿ ಇವತ್ತು ಯಾರೂ ಹೋಗೋಂಗಿಲ್ಲ, ಎಲ್ಲೂ ಕರೆಕ್ಟ್ ಮಾಡೋಂಗಿಲ್ಲ. ಓಕೆ, ಎಷ್ಟು ಕಾಡನ್ನು ನುಂಗಿದ್ದಾರೆ ಅಲ್ಲಿ ಆ ತನಿಖೆ ಯಾರು ಮಾಡ್ತೀರಿ? 4,000 ಎಕರೆ ನೀವು ಕಾಡನ್ನು ನುಂಗಿ 400 ಎಕರೆ ಉಳಿಸಿದರೆ 10%, ಓಕೆ, ಅದು ಅಕ್ಸೆಪ್ಟಬಲ್. ಇಲ್ಲಿ ಎಲ್ಕೊಂದ್ಲಿ ಒಂದು 15 ಎಕರೆ ಉಳಿಸಿ, 15 ಎಕರೆ ಕಾಡು, ಎಲ್ಕೊಂದ್ಲಿ ಕಾಡು ಅಂತ, ಎಲ್ಕೊಂದ್ಲಿ ಅಂತೇಳಿ ಕಾಗೋಡು, ತಿಮ್ಮಪ್ಪನವ್ರ ಹೆಸರು ಕೇಳಿರ್ಬೋದು ನೀವು. ಕಾಗೋಡು ಹತ್ರ ಪಕ್ಕದಾಗೆ ಎಲ್ಕೊಂದ್ಲಿ ಬರುತ್ತೆ. 15 ಎಕರೆ ಒಂದು ಕಾಡು ಉಳಿಸ್ಕೊಂಡೆ. ಎಲ್ಲ ಒಂದು ಚೌಡವನ್ನ ದೇವರು ಎಂಥ ಒಂದು ಇದೆ ಇರಲಿ, ಓಕೆ, ನಾನು ಐ ರೆಸ್ಪೆಕ್ಟ್ ದೆಮ್. 15 ಎಕರೆ ಕಾಡು ಅಷ್ಟೇ ಸಾಕ ನಮಗೆ.
ನೀವು ಊಟ ಮಾಡ್ತೀರಿ, ನಿಮಗೆ ಹಸಿವಾಗಿದೆ ಅಂತ ಇಟ್ಕೊಳ್ರಿ. ನಿಮ್ಮ ಕೆಪಾಸಿಟಿ ನಿಮ್ಮ ಬಾಡಿಗೆ ಎಷ್ಟು ಬೇಕು? ಒಂದು 3 ರೊಟ್ಟಿ ಬೇಕು, ಒಂದಿಷ್ಟು ಪಲ್ಯ ಬೇಕು, ಒಂದಿಷ್ಟು ಕೊಟ್ಟರೆ ಸಾಕ್ರೆ, ಒಂಚೂರು ಸಣ್ಣ ರೊಟ್ಟಿ ಇರುವಿಗೆ ಹಾಕಷ್ಟು ಕೊಟ್ಬಿಟ್ರೆ ಸಾಕ್ರೆ. ನಿಮಗೆ ಒಂದು ಪ್ರಪೋರ್ಷನೇಟ್ ಇರುತ್ತಲ್ವ ಅದಕ್ಕೆ. ನೀವು 3-4 ಸಾವಿರ ಎಕರೆ ಕಾಡನ್ನು ನುಂಗಿ ಒಂದು 10-15 ಎಕರೆ ಮಾಡೆಲ್ಲಾಗಿ ತೋರಿಸ್ತೀವಿ, ನಾವು ಉಳಿಸಿದ್ದೀವಿ, ರೈತರು ಉಳಿಸಿದ್ದಾರೆ. ಅದನ್ನ ಒಪ್ಪಕ್ಕೆ ಸಾಧ್ಯ ಇಲ್ಲ. ಈ ಕಾರ್ಡನ್ನು ಪ್ಲೇ ಮಾಡಿದರು ಕಸ್ತೂರಿ ರಂಗನ್ ವರದಿ ಒಳಗೆ. ಇಲ್ಲ, ನಮ್ಗೆ ಒಪ್ಪಗಲ್ಲ. ನೋಡಿರಿ, ಇವತ್ತು ಮೊನ್ನೆ ನೀವು ನಿಮ್ಮ ಗಮನಕ್ಕೆ ಇರ್ಬೋದು, ಒಂದು ತಿಂಗಳ ಹಿಂದೆ ಬೇಸೂರು ಒಣ ವಿದ್ಯುತ್ ಸ್ಥಾವರ ಅಂತ ಹೇಳಿ ರಾಜ್ಯಾದ್ಯಂತ ಸುದ್ದಿ ಆಯಿತು. ಅಲ್ಲಿ ಎಲ್ಲ ಜನ ಎಲ್ಲ ಎದ್ದು ಬಿದ್ದುಬಿಟ್ರು. ಎಲ್ಲ ಪಂಚಾಯತಿಯವರು ಸೇರಿಕೊಂಡು ನಮಗೆ ಈ ಒಣ ವಿದ್ಯುತ್ ಸ್ಥಾವರ ಬೇಡ ಅಂಥೇಳಿ ರೆಸಲ್ಯೂಷನ್ ಮಾಡಿದರು. ನೀವು ಜನರಲ್ಲಾಗಿ ಪ್ರದೇಶದ ಸಮಸ್ಯೆಗಳು ಮತ್ತು ಬೇರೆ ಬೇರೆ ಪರಿಸರ ವಿರೋಧಿ ಚಟುವಟಿಕೆಗಳನ್ನ ಹೇಗೆ ಕಾರ್ಯಾಂಗ ಶಾಸಕಾಂಗ ಸೇರಿ ಮಾಡ್ತಾರೆ ಅಂತ ಹೇಳಿದ್ರಿ. ಇದ್ರ ಜೊತೆಗೆ ಇನ್ನೊಂದು, ನೀವು ಯಾಕೆ ಇದರಲ್ಲಿ ಕನ್ಸರ್ನ್ ತೋರಿಸಿದ್ರಿ? ನಿಮಗೆ ಇದರ ಅವಶ್ಯಕತೆ ಏನಿತ್ತು? ಈಗ ಒಬ್ಬ ಹೋರಾಟಗಾರ ತಮಗೇನಾದರೂ ಹಾನಿಯಾಗಿರಬೇಕು, ಇಲ್ಲ ಅದಮ್ಯವಾದ ಪರಿಸರದ ಬಗ್ಗೆ ಕಾಳಜಿ ಇರಬೇಕು. ನಿಮಗೇನು ಕಾರಣ ಆಯಿತು? ಮೂಲಭೂತವಾಗಿ ನಾನು ಹುಟ್ಟಿ ಬೆಳೆದಿರೋದೇ ಇಲ್ಲಿ. ಹುಟ್ಟಿ ಬೆಳೆದಾಗ ನನ್ನ ಭಾಗದಲ್ಲಿ ಕಾಡಿತ್ತು. ನಾವು ಸ್ಕೂಲಿಗೆ ಹೋಗುವಾಗ ರಸ್ತೆ ಮೇಲೆ ಹೋಗ್ತಿರಲಿಲ್ಲ, ಕಾಡಿನ ಮಧ್ಯೆ ಹೋಗ್ತಿದ್ವಿ ನಾವು. ನಮಗೆ ನೂರಾರು ಕಾಡಿನ ಹಣ್ಣುಗಳು ಸಿಗ್ತಾಯಿತ್ತು ನಮಗೆ. ನವಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚು ಬಂದರೆ ನೂರಾರು ಕಾಡಿನ ಹಣ್ಣುಗಳು. ಅದು ಹೊಟ್ಟೆ ತುಂಬುವಷ್ಟು ಹಣ್ಣುಗಳು ಸಿಗ್ತಿದ್ದವು. ಪರಿಗೆ ಹಣ್ಣಿರ್ಬೋದು, ಮುಳ್ಳು ಹಣ್ಣಿರ್ಬೋದು, ಹಲಿಗೆ ಹಣ್ಣಿರ್ಬೋದು, ರಂಜಲ ಹಣ್ಣಿರ್ಬೋದು, ನೇರಳೆ ಹಣ್ಣು, ಕುನ್ನೇರಳೆ ಹಣ್ಣು, ಇನ್ನಂದರೆ ನೀವು ಲೆಕ್ಕ ಮಾಡ್ಕೋತ ಹೋದರೆ ಒಂದು 15-20 ಜಾತಿ ಥರದ ಹಣ್ಣುಗಳು. ಅದು ಸ್ಕೂಲಿಂದ ವಾಪಸ್ ಬರ್ತಾ 4:15 ಸ್ಕೂಲ್ ಬಿಟ್ಟರೆ 5:05 ಬರೋ ಹೊತ್ತಿಗೆ ಎಲ್ಲ ಹಣ್ಣನ್ನು ಸೌಕೋಬತ್ತಿದ್ದು. ಇಮಿಡಿಯೇಟ್ ಆಫ್ಟರ್ ಈ ಅಕೇಶಿಯಾ ಬಂತು, MPM ಬಂತು, ನಾವು ಓಡಾಡೋ ಜಾಗ ಎಲ್ಲ ಖಾಲಿ ಆಗ್ಬಿಡ್ತು. ನಮಗೆ ಏನೂ ಇಲ್ಲ. ಅಕೇಶಿಯಾ ಎಲ್ಲ ಒಳಗೆ ಅದು ಹಸಿರಾಗಿ ಕಾಣ್ತಿತ್ತು ಬಿಟ್ಟರೆ ಅದ್ರಾಗ ಯಾವ ವೈವಿಧ್ಯನೇ ಇರಲಿಲ್ಲ. ನಮ್ಮ ಕಣ್ಣೆದುರಿಗೆ ಮತ್ತು ಅದಷ್ಟೇ ಅಲ್ಲ, ನಮಗೆ ವೈವಿಧ್ಯ, ಪ್ರಾಣಿ ವೈವಿಧ್ಯ, ಸಸ್ಯ ವೈವಿಧ್ಯ ಮಾತ್ರ ಅಲ್ಲ, ಪ್ರಾಣಿ ವೈವಿಧ್ಯನೂ ಅಷ್ಟು ಚೆನ್ನಾಗಿತ್ತು. ಅಳಿಲುಗಳು, ಕ್ಯಾಸಳಿಗಳು, ಲಂಗೂರುಗಳು, ಹಾರ್ಬೆಕ್ಗಳು. ರಾತ್ರಿ ಆದರೆ ನಾವು ಹಾರ್ಬೆಕ್ ಹೋಗಿ ಹೆದರ್ತಿದ್ವಿ ಸಣ್ಣಕ್ಕಿದ್ದಾವೆ. ಅವೆಲ್ಲ ನಾಶ ಆಗೋದು. ಹ್ಯಾಬಿಟೇಟೇ ಲಾಸ್ ಮಾಡಿದ್ರು ಅವರು. ಮುಖ್ಯವಾಗಿ ನಿಮ್ಗೇನು ಹೇಳಬೇಕು ಅಂದರೆ 80ನೇ ಇಸ್ವಿಲಿ ಅಕೇಶಿಯಾ ಬಂತು. ನಾವು 10 ವರ್ಷದ ನಂತರ 91ನೇ ಇಸ್ವಿಲಿ ಫಸ್ಟ್ ಟೈಮ್ ನಾನು ಕಾಡು ಕೋಣದ ಜೊತೆ ಮುಖಾಮುಖಿಯಾಗಿರೋದು. ಇಲ್ಲೇ ಇದ್ದರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಾಡು ಕೋಣ ಇದ್ದರೂ ಕೂಡ ನಮಗೋಗು ನೇರ ಮುಖಾಮುಖಿ ಆಗಿರಲಿಲ್ಲ. ತೋಟಕ್ಕೆ ಬರ್ತಿರಲಿಲ್ಲ, ಅವು ಗದ್ದೆಗೆ ಬರ್ತಿರಲಿಲ್ಲ, ಮನುಷ್ಯರೆದುರಿಗೆ ಮುಖಾಮುಖಿನೇ ಆಗ್ತಿರಲಿಲ್ಲ ಅವ್ರಿಗೆ. ಅಷ್ಟು ಕಾಡಿತ್ತು, ಕಾಡೊಳಗೆ ಇರ್ತಿದ್ದವು. ಇದಷ್ಟು ಅಕೇಶಿಯಾ ನುಂಗಿ ನೀರು ಕುಡಿದ ಮೇಲೆ ನಾನು ಒಂದು ದಿವಸ ಬೆಳಗಿನ ಜಾವ ಯಾವುದೋ ಕೆಲಸದ ಮೇಲೆ 5 ಗಂಟೆಗೆ ಹೋಗ್ತೀನಿ. ನನ್ನ ಎದುರಿಗೆ ರಸ್ತೆ ಮೇಲೆ ಏನೋ ಎಮ್ಮೆಗಿಂತ ದೊಡ್ಡದು, ಆನೆಗಿಂತ ಸ್ವಲ್ಪ ಸಣ್ಣದು ಏನೋ ನಿಂತಿದೆ ಅಂತ ಅನ್ನಿಸ್ತು ನನಗೆ. ಬೈಕಲ್ಲಿ ಹೋಗ್ತೀನಿ, ನೋಡ್ತೀನಿ ಕಾಟಿಗಳು. 91ನೇ ಇಸ್ವಿ 10 ವರ್ಷ ಒದ್ದಾಡಿದ್ದಾವೆ. ಅಕೇಶಿಯಾ ಕಾಡು ಹಾಳಾದ ಮೇಲೂ ಕೂಡ ಮನುಷ್ಯನ ಜೊತೆಗೆ ಮುಖಾಮುಖಿ ಆಗಬಾರ್ದು ಅಂತೇಳಿ 10 ವರ್ಷ ಒದ್ದಾಡಿದವು. 91ನೇ ಇಸ್ವಿಲಿ ಮುಖಾಮುಖಿ ಆದವು. ಈಗಂತೂ ಬಿಡಿ, ಮೊನ್ನೆ 2 ವರ್ಷದಿಂದ ಸಾಗರ ಪೇಟೆಗೆ ಬಂದವು. ಮಂಗಗಳು ಅಷ್ಟೇ. ನಮ್ಮಲ್ಲಿ ನಮ್ಮ ತಾಯಿ ಕಾಲದಲ್ಲಿ ಎಷ್ಟು ತರಕಾರಿಗಳು, ನಾವು ತರಕಾರಿ ಪೇಟೆಯಿಂದ ತಂದಿದ್ದೇ ಗೊತ್ತಿಲ್ಲ ನಮಗೆ. ಎಲ್ಲ ತರಕಾರಿಯನ್ನು ನಮ್ಮ ತಾಯಿ ಬೆಳೀತಿತ್ತು. ಮಂಗಗಳು ಆವಾಗಲೂ ಇತ್ತು. ಆದರೆ ಈಗಿನಷ್ಟು ಫೆರೋಷಿಯಸ್ ಆಗಿರಲಿಲ್ಲ, ಈಗಿನಷ್ಟು ಹಸಿವಿನಿಂದ ಕೂಡಿರಲಿಲ್ಲ. ಯಾಕೆಂದರೆ ಅಲ್ಲಿ ಕಾಡೆಲ್ಲ ಸಿಗ್ತಿತ್ತು. ಕಾಡಷ್ಟು ನಾಶ ಮಾಡಿದ್ವು, ಮತ್ತು ನಾಡಿಗೆ ಬಂದು ಇವತ್ತು ನಾವು ಏನೂ ಬೆಳೆಯೋಕ್ಕಾಗಲ್ಲ. ಹಾಗಲಕಾಯಿ ತಿನ್ಕೊಂಡು ಹೋಗ್ತವೆ, ತೊಂಡೆಕಾಯಿ ತಿಂತಿರಲಿಲ್ಲ ಅವು, ತೊಂಡೆಕಾಯಿ ತಿಂತವೆ ಇವತ್ತು. ಏನೂ ಬೆಳೆಯೋಂಗಿಲ್ಲ ನಮ್ಮ ಮನೇಲಿ. ಜಾಗ ಇದೆ, ಮನೆಗೆ ಬೇಕಾದಷ್ಟು ತರಕಾರಿ ಬೆಳೆಯೋಷ್ಟು ಜಾಗ ಇದೆ, ಬಿಡೋದಿಲ್ಲ ಬೆಳೆಯೋಕ್ಕೆ. ಯಾವುದೋ ಬಂದು ಸಂದರ್ಭದಲ್ಲಿ ಬಂದು ತಿನ್ಕೊಂಡು ಹೋಗ್ತವೆ. ಹಾಗಾಗಿ ನಾವು ಅನಿವಾರ್ಯವಾಗಿ ಪೇಟೆಯ ವಿಷ ತರಕಾರಿಗಳನ್ನು ತಿನ್ನೋ ಪರಿಸ್ಥಿತಿ ಸಿಕ್ಕಾಕೊಂಡಿದ್ದೀವಿ. ಇದಕ್ಕೆಲ್ಲ ಕಾರಣ ಯಾರು? ಇದೇ ಸರ್ಕಾರ, ಇದೇ ಕಾರ್ಯಾಂಗ, ಇದೇ ಶಾಸಕಾಂಗನೇ ಮಾಡಿರೋದು. ಯಾರಿಗೆ ಉತ್ತರ ಹೇಳಕ್ಕೆ ಹೋಗೋಣ ನಾವು? ಯಾರನ್ನು ಕೇಳಕ್ಕೆ ಹೋಗೋಣ? ಯಾರು ಕಾಲು ಪಟ್ಟಿ ಹಿಡಿಯೋದು? ಇವನ್ನೆಲ್ಲ ಅಡ್ರೆಸ್ ಮಾಡಬೇಕು. ರೈತ ಸಂಘಗಳಿದ್ದಾವೆ, ಅವ್ರದ್ದು ಸರಿ ಇದ್ದಾವೆ.
ಪ್ರೊಫೆಸರ್ ನಂಜುಂಡಸ್ವಾಮಿ ಅಂತ ಧೀಮಂತ ನಾಯಕನ ಅಡಿಯಲ್ಲಿ ಬೆಳೆದಂಥ ರೈತ ಸಂಘಗಳು ಇವತ್ತು ಕಚ್ಚಾಡ್ಕೊಂಡಿವೆ. ಸಾಗರದಲ್ಲಿ 5-6 ಸಂಘಟನೆಗಳಿದ್ದಾವೆ. ಅವಕ್ಕೆ ಯಾವುದು ಮೂಲಭೂತ ಕ್ಲೈಮೇಟ್ ಎಮರ್ಜೆನ್ಸಿ ಏನು, ಕ್ಲೈಮೇಟ್ ಕ್ರೈಸಿಸ್ ಏನು, ಕ್ಲೈಮೇಟ್ ಚೇಂಜಿಂದ ಏನು ತೊಂದರೆ ಆಗ್ತದೆ ಅವರಿಗೆ, ಎರಾಟಿಕ್ ರೈನ್ ಪ್ಯಾಟ್ರಿಗೇನು, ಇವಾಗ ಕೇಳೋಕ್ಕೆ ತಯಾರಿಲ್ಲ ಅವರು. ಅವ್ರದ್ದೇ ಆದ ವೈಯಕ್ತಿಕ ಹಿತಾಸಕ್ತಿಗಳು ಪ್ರೆಸ್ಟೀಜ್ ಇಶ್ಯೂ ಮೇಲೆ ಒಬ್ರಿಗೊಬ್ರು ಹೊಡ್ಕೊಂಬಿದ್ದಾರೆ. ಬರ್ರಪ್ಪ ಮಾತಾಡೋಣ. ನಾವು ಪ್ರಾಕ್ಸಿಮೇಟ್ ಕಾಸ್ ಅಂತೀವಿ. ಮೂಲ ಕಾರಣ ಏನು, ಇದೆಲ್ಲದಕ್ಕೂ ಮೂಲ ಕಾರಣ ಏನು ಅದನ್ನು ನಾವು ಹುಡುಕ್ಬೇಕು. ಈಗ ಡಾಕ್ಟ್ರ್ ಹತ್ರ ಹೋಗ್ತೀವಿ, ನಿಮ್ಗೆ ಹುಷಾರಿಲ್ಲ ಅಂತಂದರೆ ನೀವು ಹೊಟ್ಟೆ ನೋವು ಅಂತೀರಿ, ಅದು ಕಾರಣ ಏನು ಅಂತ, ಹೊಟ್ಟೆ ನೋವಿಗೆ ಕಾರಣ ಏನು ಅಂತ ಹುಡುಕ್ಬೇಕಲ್ಲ ಅವರು, ಡಯಾಗ್ನೋಸಿಸ್ ಮಾಡಬೇಕು. ಆ ಡಯಾಗ್ನೋಸಿಸ್ ಇಂಪಾರ್ಟೆಂಟ್. ನಮ್ಮ ಎಷ್ಟು ಸಮಸ್ಯೆಗಳಿಗೆ ಏನು ಕಾರಣ ಅನ್ನೋದು ಕಾರಣ ಹುಡುಕ್ಬೇಕಲ್ಲ, ಅದು ಇಂಪಾರ್ಟೆಂಟ್. ಅದನ್ನು ಹುಡ್ಕೋಣ ಬರ್ರೋ ಅಂತಂದ್ರೆ ಬರುತ್ತಾ ಇರಲಿಲ್ಲ ಅವರು. ಹೊಟ್ಟೆ ನೋವಿಗೆ ಅಂತಲೇ ಒಬ್ಬರು ಹೊಟ್ಟೆ ಹುಳ ಅಂತ ಔಷಧಿ ಕೊಟ್ಟ, ಒಬ್ಬ ಗ್ಯಾಸ್ಟ್ರಿಕ್ ಅಂತ ಔಷಧಿ ಕೊಟ್ಟ, ಒಬ್ಬ ನಿಂಗೆ ಜಾಸ್ತಿ ಬೆಲ್ಲ ತಿನ್ನಿ ಅಂತ ಔಷಧಿ ಕೊಟ್ಟ. ಕತೆ ಏನಾಗುತ್ತೆ ನಮ್ಮದು? ಯಾವುದಕ್ಕೆ ಹೊಟ್ಟೆ ನೋವು ಬಂದಿದೆ ಅಂತ ನಾವು ತಿಳ್ಕೊಬೇಕಲ್ಲ ಫಸ್ಟು. ತಿಳ್ಕೊಂಡು ಅದಕ್ಕೆ ಔಷಧಿ ಕೊಡ್ಬೇಕು ನಾವು. ಸುಮ್ಮನೆ ಊಹಾಪೋಹ ಕೊಡೋಕ್ಕೆ ಬರೋದಿಲ್ಲ. ಬಟ್ ನಮ್ಮಲ್ಲಿ ಎಲ್ಲದೂ ಏರುಪೇರಾಗಿ ಹೋಗಿದೆ ಪೂರ. ನೀವು ಹೇಳಿದ್ರಲ್ಲ ಬುದ್ಧಿವಂತರು ಅಂತ, ಒಂದು ಮತ್ತೆ ಕೇಳ್ತಾ ಇದ್ದೀನಿ ಈಗ, ಬುದ್ಧಿವಂತರ ನಾವು ಅಂತ. ಆದರೆ ನಿಮ್ಮ ಮೊದಲನೇ ಹೋರಾಟ ಯಾವುದು? ಹೋರಾಟ ಅಂತ ಹೇಳ್ಕೊಳಕ್ಕಾಗೋದಿಲ್ಲ. ನಾನು ಹೈಸ್ಕೂಲಿಗೆ, ಪ್ರೈಮರಿ ಸ್ಕೂಲಿಗೆ ಹೋಗ್ತಿದ್ದೆ ಅವಾಗ. ಒಂದು ಹೋರಾಟ ಅಂತ ನನಗೆ ಹೇಳ್ಕೊಳಕ್ಕಾಗೋದಿಲ್ಲ, ಬಟ್ ನೆನಪಿದೆ ನನಗೆ ಅದು. ಬಹುಶಃ 4-5ನೇ ಕ್ಲಾಸ್ ಇರ್ಬೋದು. ಆವಾಗ ನಮ್ಮ ಊರಿಗೆಲ್ಲ ಟಾರ್ ರೋಡ್ಗಳು ಇರಲಿಲ್ಲ ಅವಾಗ. ಅವಾಗೇನೋ ಪ್ರತಿ ವರ್ಷ PWD ಇಲಾಖೆಯವರು ಅಥವಾ ZP ಇಲಾಖೆಯವರು ಅಥವಾ ಗ್ರಾಮ ಪಂಚಾಯತಿಗೆ ಗೊತ್ತಿಲ್ಲ, ಹೊಂಡ ಗಿಂಡ ಬಿದ್ದಲ್ಲಿ ಪಕ್ಕದಾಗೆ ಸೊಪ್ಪಿನ ಬೆಟ್ಟದ ಮಣ್ಣು ತೆಗೆದು ರಸ್ತೆಗೆ ಹಾಕೋದು. ಅದು ಸುಮಾರೆಲ್ಲ ಮರ ಬಿಡ್ತೀವಿ. ಈಗ ಮರದ ಬುಡಕ್ಕೆ ಮಣ್ಣು ತೆಗೆದುಕೊಳ್ಳೆ ಮರ ಬಿದ್ದುಬಿಡೋದು. ಅದು ನನಗೆ ಅನಿಸ್ತಿತ್ತು, ಯಾಕೆ ಬೇರೆ ವ್ಯವಸ್ಥೆ ಮಾಡ್ಬೋದಲ್ಲ ಅದನ್ನು. ಮರ ಪ್ರತಿ ವರ್ಷ ಒಂದಿಷ್ಟು ಮರ ತೆಗಿತಾ ಇದ್ದಾರೆ ಅವರು ಅಂಥೇಳಿ. ಆವಾಗ ಒಂದು ಲೋಕಲ್ ಪತ್ರಿಕೆ, ಗ್ರಾಮ ವಿಕಾಸ ಅಂತ ಒಂದು ಪತ್ರಿಕೆ ಇತ್ತು, ಅದಕ್ಕೆ ಒಂದು ವಾಚಕರವಾಣಿ ಬರೆದಿತ್ತು, ಈ ಥರ ಮಾಡೋದು ತಪ್ಪು ಸರ್ಕಾರ ಅಂತ. 5-6ನೇ ಕ್ಲಾಸ್ ಆಗಿರ್ಬೇಕು ಬರೆದಿದ್ದೆ. ಅದು ಅಂದರೆ ಅದು ಪ್ರತಿಭಟನಾತ್ಮಕವಾದ ಒಂದು ಅಂಶ, ಅದು ಹೋರಾಟ ಅಂತ ಕರೆಯೋಕ್ಕಾಗಲ್ಲ. ಆಮೇಲೆ ಲೋಕಲಿ ತುಂಬ ಜನ ಬಂದು ನಮ್ಮ ದಾಳಿ ಮಾಡ್ತಿದ್ರು ಆವಾಗ. ಈ ಗ್ಯಾಸು ಸಿಲಿಂಡ್ರು ಅದು ಇದು ಏನೂ ಇರಲಿಲ್ಲಲ್ಲ ಆವಾಗ. ಪೇಟೆಯವರು ಕಟ್ಟಿಗೆ ಮೇಲೆ ಹೊಂದಿದ್ದರಿಂದ ನಮ್ಮ ಇಡೀ ಸೊಪ್ಪಿನ ಬೆಟ್ಟ ಎಲ್ಲ ಬರ್ತಿದ್ದರು. 50 ಸಂಖ್ಯೆಯಲ್ಲಿ ಜನ ಬರೋದು. ಅವರು ಸಸ್ಟೈನಬಲ್ ಕಡಿತಿರಲಿಲ್ಲ ಅವರು. ಅವ್ರಿಗೆ ಕಟ್ಟಿಗೆ ಬೇಕೋ ಎರ್ರ ಬೆರಿ ಕಡಿಯೋದು. ನಾವು ಹೋಗೋದು ಅವ್ರ ಕೈಲಿ ಜಗಳ ಮಾಡೋದು, ಹೊಡೆದಾಟ ಮಾಡೋದು, ಹಿಂಗೆಲ್ಲ. ಅದು ಒಂದು ಥರದ ಹೋರಾಟ ಅಂತ ಹೇಳೋದು, ಸಂಘರ್ಷ ಅಂತ ಹೇಳ್ಬೋದು. ಆಮೇಲೆ ಅದು ಕ್ರಮೇಣ ಕಡಿಮೆ ಆಯಿತು. ಆಮೇಲೆ ಬೇರೆ ಬೇರೆ ರೀತಿಯ ಇಕ್ಕೇರಿ 80-90ರ ದಶಕದ ಇಕ್ಕೇರಿ ಗಣಿಗಾರಿಕೆ ಇದು ಬಂತು. ಅದರಲ್ಲಿ ಭಾಗವಾಗಿ KV ಸುಬ್ಬಣ್ಣ, ನಾಡಿಸೋಜ ಅಂತ ದಿಗ್ಗಜರು ಅದರ ನೇತೃತ್ವವನ್ನು ವಹಿಸಿದ್ರು ಅವರು. ಹೀಗೆ ಅಂದರೆ ಈ ತಪ್ಪನ್ನು ಕಂಡಲ್ಲಿ, ಅದರಲ್ಲೂ ಪರಿಸರದ ಮೇಲೆ ಯಾವಾಗ ಎಲ್ಲೆಲ್ಲಿ ಅತ್ಯಾಚಾರ ಆಗುತ್ತೆ ಅಲ್ಲೆಲ್ಲ ನಾವು ಧ್ವನಿಗೂಡಿಸಿದ್ದಿದೆ. ಅದು ಚಿಕ್ಕದಿರ್ಬೋದು ಅಥವಾ ದೊಡ್ಡದಿರ್ಬೋದು. ಒತ್ತುವರಿ ಆಯಿತು, ಮಣ್ಣು ಗಣಿಗಾರಿಕೆ ಆಯಿತು, ಮರಳು ಗಣಿಗಾರಿಕೆ ಆಯಿತು, ಅಲ್ಲೆಲ್ಲ ಹೋಗಿ ನಮ್ಮದು ಅಕ್ರಮ ಕಾನೂನು ವಿರೋಧವಾಗಿ ಯಾರ್ಯಾರು ಮಾಡ್ತಾರೋ ಅದಕ್ಕೆ ವಿರೋಧ ಮಾಡೋದು ನಮ್ಮದೊಂದು ಇದು ಮಾಡ್ಕೊಂಡಿವೆ. ನೀವು ಬರೆಯೋಕ್ಕೂ ಶುರು ಮಾಡಿದ್ರಿ ಪರಿಸರದ ಬಗ್ಗೆ. ನಾಗೇಶ್ ಹೆಗಡೆ ಅವರು ಆದಮೇಲೆ ಈ ಭಾಗದಲ್ಲಿ ನೀವು ಆ ಲೇಖನಗಳನ್ನ ಬರೆಯೋಕ್ಕೆ ಶುರು ಮಾಡಿದ್ರಿ. ಸೊ ಪ್ರಜಾವಾಣಿ ಮುಖ್ಯವಾಗಿ ನಿಮ್ಮ ಲೇಖನಗಳನ್ನು ಪ್ರಕಟ ಮಾಡ್ತು. ಅದಾದಮೇಲೆ ಇದು ದೊಡ್ಡ ಮೇಜರ್ ಇಶ್ಯೂ ಅಂದರೆ ಹೇಳಿದ್ರಿ ನೀವು 108 ಇದಾವೆ ಇಲ್ಲಿ. ಅದರಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜು ಮುಖ್ಯ ಆಯಿತು. ಇಲ್ಲಿ ಇದ್ರದ್ದು ವಾಸನೆ ಯಾವಾಗ ಬಡೀತು ನಿಮಗೆ? ಇದರ ಪ್ರಖರತೆ, ಇದರ ಅಗತ್ಯ ಅನಗತ್ಯ, ಪ್ರೋಸ್ ಆ್ಯಂಡ್ ಕಾನ್ಸ್ ನಿಮಗೆ ಯಾವಾಗ ಗೊತ್ತಾಯಿತು? ನೋಡಿ, ನನಗೆ ಒಬ್ಬರು ಯಾರೋ ಸ್ನೇಹಿತರು 2017ರಲ್ಲಿ ಒಂದು ಪ್ರೀ ಫಿಸಿಬಿಲಿಟಿ ರಿಪೋರ್ಟು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ಬಗ್ಗೆ ಪ್ರೀ ಫಿಸಿಬಿಲಿಟಿ ರಿಪೋರ್ಟನ್ನು ಕಳಿಸಿದ್ರು. ನನಗೆ ನೆನಪಿದೆ, ಇನ್ನು 322 ಪೇಜಿನ ರಿಪೋರ್ಟ್ ಅದು. ಅದನ್ನು ನಾವು ಒಂದು 2-3 ದಿವಸದಲ್ಲಿ ಅದನ್ನ ಗ್ಲ್ಯಾನ್ಸ್ ಮಾಡಿದೆ, ಏನಿರ್ಬೋದು ಇದು ಪಂಪ್ಡ್ ಸ್ಟೋರೇಜ್ ಅಂದರೆ ಏನಂತ. ಬಟ್ ನನ್ನ ಟೆಕ್ನಿಕಲಿ ಆಸ್ಪೆಕ್ಟ್ ಇರೋದ್ರಿಂದ ನನ್ನ ಗ್ರಹಿಕೆಗೆ ಸಿಗಲಿಲ್ಲ. ಕೆಲವು ಎಕ್ಸ್ಪರ್ಟ್ ಇವರಿಗೂ ನಾನು ಅದನ್ನ ಶೇರ್ ಮಾಡಿ ಏನಿರ್ಬೋದು ಇದು ಅಂತ ತಿಳಿದೆಲ್ಲ ನಮಗೆ ಹೇಳಿದ್ರು. ಆಮೇಲೆ ಅದು ಈ ಥರದ್ದೊಂದು ಮೇಲೆ ಗೇರ್ಸೊಪ್ಪ ಡ್ಯಾಮ್ ಇದೆ, ತಲಕಳಲೆ ಡ್ಯಾಮ್ ಇದೆ, ಕೆಳಗಡೆ ಗೇರ್ಸೊಪ್ಪ ಡ್ಯಾಮ್ ಇದೆ. ಈ
ತಲಕಡಲೆ ಡ್ಯಾಮಿಂದ ಗೇರ್ಸೊಪ್ಪ ಡ್ಯಾಮಿಗೆ ವಿದ್ಯುತ್ ನೀರನ್ನು ಬಿಟ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾರೆ 200 ಮೆಗಾವ್ಯಾಟು. ಆಮೇಲೆ ಆ ನೀರು ಹೋಗಿ ಶರಾವತಿ ನದಿಗುಂಟ ಸಮುದ್ರಕ್ಕೆ ಸೇರುತ್ತೆ ಅದು. ಬಟ್ ಈ ಯೋಜನೆ ಏನು ಮಾಡ್ತಾಯಿದೆ ಅಂತಂದರೆ, ಈ ಗೇರ್ಸೊಪ್ಪದಿಂದ ನೀರಲ್ಲಿ ಅಣೆಕಟ್ಟಲ್ಲಿ ಏನು ನೀರು ಸಂಗ್ರಹ ಆಗುತ್ತೆ ಅದನ್ನು ಮತ್ತೆ ತಲಕಡಲಿಗೆ ಎತ್ತಿ ತರಬೇಕು. ಎತ್ತಿ ತರಬೇಕಾದ್ರೆ ಏನಾಗುತ್ತೆ ಅಂತಂದರೆ 25% ಜಾಸ್ತಿ ಕರೆಂಟ್ ಬೇಕು ಎಗನೆಸ್ಟ್ ಗ್ರಾವಿಟಿ ತರಲಿಕ್ಕೆ. ಇದು ಕೆಳಗಿನ ರಿಸರ್ವಾಯರು, ಇದು ಮೇಲಿನ ರಿಸರ್ವಾಯರ್. ಇಲ್ಲಿಂದ ನೀವು ವಾಪಸ್ ತರಬೇಕಾದ್ರೆ 25% ಎಕ್ಸ್ಟ್ರಾ ಕರೆಂಟ್ ಬೇಕು. ನನಗೆ ಅನಿಸ್ತು ಫಸ್ಟ್ ಟೈಮ್ ಇದು ಎಂಥ ಮೂರ್ಖ ಯೋಜನೆ ಇದು. ಈಗ ನೀವು ಒಂದು ಬಿಸ್ನೆಸ್ ಮನ್ ಅಂತ ಇಟ್ಕೊಳ್ರಿ, ನೀವು ₹100 ಹಾಕಿ ಕನಿಷ್ಠ ನಿಮ್ಮ ಎಫರ್ಟ್ ಎಲ್ಲ ಶ್ರಮ 125 150 ಥರ ದುಡಿಬೇಕು ತಾನೆ ನೀವು ಅದು ಬಿಟ್ಟು ₹100 ಹಾಕಿ ₹75 ದುಡಿತೀರಿ ಅಂದರೆ ಅದು ಯಾವ ಬುದ್ಧಿವಂತಿಕೆ ಅದು ಅಂತ ಫಸ್ಟ್ ನನಗೆ ಮನಸ್ಸಿಗೆ ಬಂದಿರೋದು. ಅದನ್ನೇ ಚರ್ಚೆ ಮಾಡ್ತಾರೆ. ಹೌದು, ನಿಜ ಹೌದು. ಅದು ಏನೋ ಹೇಳ್ತಾರೆ, ಪೀಕ್ ಅವರ್ಸು ನಾನ್ ಪೀಕ್ ಅವರ್ಸು, ಸುಡುಗಾಡು ಮಣ್ಣು ಮಶಂಟಿ ಏನೋ ಹೇಳ್ತಾರೆ. ಎನಿ ಹೌ ಅಲ್ಲಿ ಅಷ್ಟು ಪ್ರಮಾಣದ ಕಾಡನ್ನು, ಅದು ಎಲ್ಲಿ ಶರಾವತಿ ಸಿಂಗಳಿಕ ಅಭಯಾರಣ್ಯದ ಕೇಂದ್ರ ಭಾಗದಲ್ಲಿ. ಯಾಕೆಂತಂದರೆ ನೋಡಿ, ಸಿಂಗಳಿಕ ಅಭಯಾರಣ್ಯ ಅಂತ ಯಾಕಿಟ್ಟಿದೆ, ಸಿಂಗಳಿಕ ಅಂತಂದರೆ ಅದು ಮೇರು ಪ್ರಾಣಿ ಅಂತ ಹೇಳ್ತಾರೆ ಅದಕ್ಕೆ. ಸಿಂಗಳಿಕಗಳು ಈ ಹುಲಿಯನ್ನು ನಿಮಗೆ ಮೇರು ಪ್ರಾಣಿ ಅಂತ ಕರೀತಾರೆ. ಹುಲಿ ಇದ್ದರೆ ಒಂದು ಜಾಗದಲ್ಲಿ ಆ ಪ್ರದೇಶದ ಸುತ್ತಮುತ್ತ ಅರಣ್ಯ ಆರೋಗ್ಯವಾಗಿರ್ತದೆ ಅಂತ, ಅದರ ಡಿಪೆಂಡೆಂಟ್, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಬಲಿ ಪ್ರಾಣಿಗಳು ಇರ್ತವೆ, ಬಲಿ ಪ್ರಾಣಿಗಳಿಗೆ ಬೇಕಾದ ಸಸ್ಯಗಳು ಇರ್ತವೆ. ಅದೆಲ್ಲ ಒಂದು ದೊಡ್ಡ ಸೈನ್ಸ್ ಅದು. ಹಾಗೆ ಇಲ್ಲಿ ನಮ್ಮದು LTM ಸ್ಯಾಂಚುರಿ ಒಳಗೂ LTM ಒಂದು ಮೇರು ಪ್ರಾಣಿ, ಅದು ಫ್ಲ್ಯಾಗ್ಶಿಪ್ ಸ್ಪೀಸೀಸ್ ಅಂತಾರೆ. ಅದು ಇಡೀ ಪ್ರಪಂಚದಲ್ಲಿ ಎಂಡಿಮಿಕ್ ಟು ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್ ಇಡೋದು ಎಷ್ಟಪ್ಪ ಅಂತಂದರೆ 2,500 ಅಡಲ್ಟ್ ಇದ್ದಾವೆ, ಅಡಲ್ಟ್ ಮೇಲ್ ಆ್ಯಂಡ್ ಫೀಮೇಲ್. 730 ಇಲ್ಲೇ ಇದ್ದಾವೆ ನಮ್ಮಲ್ಲಿ. 1/3 ಆಫ್ ದಿ ಪಾಪ್ಯುಲೇಷನ್ನು LTM ಇಲ್ಲೇ ಇದ್ದಾವೆ. ಆ LTM ಪಾಪ್ಯುಲೇಷನ್ ಇರೋ ಜಾಗದಲ್ಲಿ ಇವರಿಗೆ ಪಂಪ್ ಸ್ಟೋರೇಜ್ ಮಾಡೋ ಹುಕ್ಕಿ ಬಂದಿದೆ. ಈ ಎಲ್ಲ ಪ್ರಾಜೆಕ್ಟ್ಗಳು ಇವತ್ತು ಬರೀ ಪಂಪ್ ಸ್ಟೋರೇಜ್ ಒಂದೇ ಅಲ್ಲ, ಟನಲ್ ಇರ್ಬೋದು, ಅಥವಾ ರೈಲ್ವೆ ಲೈನ್ ಇರ್ಬೋದು, ಹೆದ್ದಾರಿ ಅಗಲ ಇರ್ಬೋದು, ಅಥವಾ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಏನಂದರೆ ಕೌ ಪ್ರಾಜೆಕ್ಟ್ ಅಂತಾರೆ ಅದಕ್ಕೆ. ಕೌ ಅಂದರೆ ನಮ್ಮ ಗಾವ್ ಮಾತಾ ಅಲ್ಲ, ಕಾಂಟ್ರಾಕ್ಟರ್ಸ್ ಓರಿಯೆಂಟೆಡ್ ವರ್ಕ್ ಅಂತ ಕೌ ಅಂತಂದರೆ ಗುತ್ತಿಗೆದಾರರಿಗೆ ಅನುಕೂಲ ಮಾಡಲಿಕ್ಕೆ ಮಾಡುವಂಥ ಯೋಜನೆಗಳು. ಅದೇನು ಕೌ ಪ್ರಾಜೆಕ್ಟ್ ಒಂದು ಟರ್ಮಿನಾಲಜಿನೇ ಆಗೋಗ್ಬಿಟ್ಟು. ಹೌದೌದು, ಕೌ ಅಂತ COW ಅಂತ, ಕಾಂಟ್ರಾಕ್ಟರ್ ಓರಿಯೆಂಟೆಡ್ ಪ್ರಾಜೆಕ್ಟ್ ವರ್ಕ್ಸ್ ಅಂತ. ಈ ಎಲ್ಲ ಯೋಜನೆಗಳು ಅವೇ ಟರ್ಮಿನಾಲಜಿ ಕೌ ಪ್ರಾಜೆಕ್ಟ್ ಅಂತಲೇ ಹೇಳ್ತಾರೆ ಅದಕ್ಕೆ. ಕೌ ಪ್ರಾಜೆಕ್ಟ್ ಅಂದರೆ ಇಟ್ ಅಂಡರ್ಸ್ಟುಡ್ ದಟ್ ಅದು ಅನಾವಶ್ಯಕ, ಜನರಿಗೆ ಉಪಯೋಗ ಇಲ್ಲ, ರಾಜಕಾರಣಿಗಳಿಗೆ, ಶಾಸಕಾಂಗಕ್ಕೆ, ಕಾರ್ಯಾಂಗಕ್ಕೆ ಮತ್ತು ಮಾಫಿಯಾಗೆ ಅನುಕೂಲ ಅಷ್ಟೇ. ಅದು ಒಂದು ಅದೇ ಅಂತದೆ ಪ್ರಾಜೆಕ್ಟು, ಅದು ಒಂದು. ಆ ಥರದ್ದು ಬಹಳಷ್ಟು ಪ್ರಾಜೆಕ್ಟ್ಗಳು ಇಲ್ಲಿ ನಮ್ಮ ವೆಸ್ಟರ್ನ್ ಘಾಟಲ್ಲಿ ಇವತ್ತು ಸರ್ವನಾಶ ಮಾಡೋಕ್ಕೆ ಬರ್ತಾಯಿವೆ, ದಾಮಗುಡಿ ಇಡ್ತಾ ಬರ್ತಾಯಿದೆ. ಯಾಕೆಂದರೆ ಅದು ಕಂಡುಕೊಂಡಿದ್ದಾರೆ ಇಲ್ಲಿ ಇಷ್ಟು ಹಣವನ್ನು ಪಡಿಬೋದು ನಾವು ಅಂತ. ಬೇರೆ ಬೇರೆ ಯೋಜನೆಗಳನ್ನು ನೀವು ಕಾಲಮಿತಿಯನ್ನು ನೋಡ್ತಾ ಹೋದರೆ ನೀವು ಎಲ್ಲ ಯೋಜನೆಗಳ ಮುಗಿಯೋದು ಎಲ್ಲ ಲೇಟೇ. ಅದು 1 ವರ್ಷ ಲೇಟ್ ಆಯಿತು ಅಂದರೆ ಪ್ರಾಜೆಕ್ಟ್ ಕಾಸ್ಟು ಎಸ್ಕಲೇಟ್ ಆಗುತ್ತೆ 20% 30%. ಅದರಿಂದ ಮತ್ತೆ ಇದಾಗುತ್ತೆ. ಉದಾಹರಣೆಗೆ ಎತ್ತಿನ ಹೊಳೆ ಯೋಜನೆಯೇ ತಗೊಂಡ್ರೆ ನೀವು ಪಕ್ಷಾತೀತವಾಗಿ ಎಲ್ಲರೂ ಅದರ ಫಲಾನುಭವಿಗಳರು, ಯಾವ ಸರ್ಕಾರ ಇದ್ದರೂ ಕೂಡ ಎಲ್ಲರೂ ಅದರಿಂದ ಫೈನಾನ್ಸ್ ಮಾಡ್ಕೊತ ಬಂದರು. ಹೌದೌದು, ಎಲಿವೇಟ್ ಮಾಡ್ತಾ ಬಂದರು, ಎಲ್ಲರೂ ತಗೊಂಡಿದ್ದಾರೆ ಅದ್ರಾಗೆ, ಎಲ್ಲರೂ. ಅದ್ರಾಗೇನು ಅವರು ಇವರು ಅಂತ ನಾನು ಭಿನ್ನ ಭೇದ ಇಲ್ಲ. ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಿಗೆ ನೀವು ರಿಪೋರ್ಟ್ ನೋಡಿದಿರಿ, ಓದಿದಿರಿ? ಇದನ್ನು ನಾವು ನೋಡಿದ್ವಿ, ಆಮೇಲೆಲ್ಲ ಚರ್ಚೆ ಆಯಿತು, ಮಾಡಿದ್ವಿ. ಆಮೇಲೆ 2019ರಲ್ಲಿ ಜಿಯೋಟೆಕ್ನಿಕಲ್ ಸರ್ವೆ ಮಾಡಬೇಕು ಅಂತ ಬಂದರು ರಾಜ್ಯ ಸರ್ಕಾರದವರು. ಇಲ್ಲೊಂದು ಭಾಳ ಸೂಕ್ಷ್ಮ ಏನು ಅಂತಂದರೆ, ನಿಮಗೆ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತಂದರೆ ಪ್ರೊಟೆಕ್ಟೆಡ್ ಏರಿಯಾ, ಅದು ಹೈಯೆಸ್ಟು ಕಾನೂನಿನ ಭದ್ರತೆ ಇರ್ತಕ್ಕಂಥ ಒಂದು ಪ್ರದೇಶ. ಅದು ನಮ್ಮ ವೈಲ್ಡ್ ಲೈಫ್ ಆ್ಯಕ್ಟ್ 1972, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಏನಿದೆಯಲ್ಲ, ಅದರಲ್ಲಿ ಅತಿ ಹೆಚ್ಚು ಭದ್ರತೆಯನ್ನು ಹೊಡೆದಿರ್ತಕ್ಕಂಥ ಪ್ರದೇಶ ಅದು. ಸ್ಯಾಂಚುರಿ ಅಥವಾ ರಾಷ್ಟ್ರೀಯ ಉದ್ಯಾನವನ, ಅಭಯಾರಣ್ಯ ಅವೆಲ್ಲ ಬರ್ತವೆ. ಅಲ್ಲಿ ಏನು ಹೇಳ್ತದೆ ಅಂತಂದರೆ, ಅಲ್ಲಿ ಯಾವುದೇ ಇದರಲ್ಲೂ ಆ ಪ್ರದೇಶದ 1 ಇಂಚು ನೀವು ಅರಣ್ಯೇತರ ಉದ್ದೇಶಕ್ಕೆ ಬಳಸೋಂಗಿಲ್ಲ, ಬಳಸೋಕ್ಕೆ ನಿಮಗೆ ಅವಕಾಶವೇ ಇಲ್ಲ. ಅದು ಹೆಂಗೆ ನೀವು ಹಂಗೆ 800 ಎಕರೆ 100 ಎಕರೆ 400 ಎಕರೆ ನೀವು ಬೇರೆ ಉದ್ದೇಶಕ್ಕೆ ಬಳಸ್ತೀರಿ ಅನ್ನೋದು ಸೆಕ್ಷನ್ 29 ಒಳಗೆ ಕ್ಲಿಯರಾಗಿ ಹೇಳ್ತದೆ. ಅನ್ಯ ಉದ್ದೇಶಕ್ಕೆ ಬಳಸೋಂಗಿಲ್ಲ. ನೀವು ಯಾವುದೇ
ಚಟುವಟಿಕೆಯನ್ನು ಅಭಯಾರಣ್ಯದಲ್ಲಿ ಮಾಡೋದಿದ್ದರೆ ಅದು ಅಭಯಾರಣ್ಯದ ಪೂರಕವಾಗಿರಬೇಕು. ಅದು ವನ್ಯಜೀವಿಗಳಿಗೆ ಮತ್ತು ಅಲ್ಲಿ ಇದಕ್ಕೆ ಈಗ ಒಂದು APC ಅಂತ, APC ಅಂದರೆ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಅಂತ ಹೇಳ್ತಾರೆ. ಅದಕ್ಕೆ ಒಂದು APC ಮಾಡ್ತೀರಿ, ಯಾರೋ ಬೇಟೆಯಾಡಕ್ಕೆ ಬರ್ತಾರೆ ಅವ್ರನ್ನ ತಡೆಯೋಕ್ಕೆ ಒಂದು ಸಣ್ಣದೊಂದು ಗುಡಿಸಲು ಅದನ್ನು ಕಟ್ತೀರಿ, ಒಂದು ರೂಮ್. ಅದು ಪೂರಕವಾಗಿ ವೈಲ್ಡ್ ಲೈಫಿಗೆ ಇದಕ್ಕೆ ಪೂರಕವಾಗಿರುತ್ತೆ. ಅಂಥದ್ದು ಮಾಡೋಕ್ಕೆ ತೊಂದರೆ ಇಲ್ಲ. ಅಥವಾ ನಿಮಗೆ ಅಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಇದಕ್ಕೆ ಹೋಗಬೇಕು, ಒಂದು ವೆಹಿಕಲ್ಲು ಸಣ್ಣದು, ಅಲ್ಲೊಂದು ಸಣ್ಣದೊಂದು ಕಾಲ್ದಾರಿ ಮಾಡ್ಕೊಳ್ಳೋ, ಅದಕ್ಕೆ ತೊಂದರೆ ಇಲ್ಲ. ಅದರನ್ನಿಟ್ಟು ಅರಣ್ಯೇತರ ಚಟುವಟಿಕೆಗೆ ನೀವು ಬೇರೆ ಕೊಡೋಂಗಿಲ್ಲ. ನೀವು ಅವು ಕಾನೂನಿನಲ್ಲೇ ಅವಕಾಶ ಇಲ್ಲ. ಅಂಥದ್ರಲ್ಲಿ ಇವರು ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡು ಮೀಟಿಂಗಲ್ಲಿ ಪಾಸ್ ಮಾಡ್ತಾರೆ, ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡ್ನವರು ಇದು ಮಾಡ್ತಾರೆ. ಅಂದರೆ ಇದ್ರ ಹಿಂದಿರುವ ಅಗಾಧ ಹಣದ ಪ್ರಭಾವವನ್ನು ನೀವು ಲೆಕ್ಕ ಹಾಕಬೇಕು ಅಷ್ಟೇ. ಕೌ ಯೋಜನೆ ಅಷ್ಟೇ, ಎಲ್ಲದೂ ಅಷ್ಟೇ. ಇಲ್ಲಿ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಯಾರೂ ಕೇಳಿಲ್ಲ ಇವತ್ತು. ನಮಗೆ ಸುರಂಗ, ಆಗುಂಬೆ ಸುರಂಗ ಬೇಕು ಅಂತ ಯಾವನೂ ಕೇಳಿಲ್ಲ. ಶೃಂಗೇರಿ ರೈಲ್ವೆ ಲೈನ್ ಬೇಕು ಅಂತ ಯಾವನೂ ಕೇಳಿಲ್ಲ. ಹೊನ್ನಾವರ ಇದರಿಂದ ತಾಳಗುಪ್ಪ ರೈಲ್ವೆ ಲೈನ್ ಯಾರೂ ಕೇಳಿಲ್ಲ. ಎಷ್ಟು ಗುಡ್ಡ ಕುಸಿತ ಆಗುತ್ತೆ, ಎಷ್ಟು ಹಾಳಾಗುತ್ತೆ, ಹ್ಯಾಬಿಟೇಟ್ ಲಾಸ್. ನಮಗೆ ಈ ತೊಂಡೆ ರೋಗ ಇದಿದೆ, ಕಾನ್ಫ್ಲಿಕ್ಟ್ ಇದೆ. ಕಾಟಿಗೆ ಬಂದು ನಮ್ಮ ಬೆಳೆಗಳನ್ನು ಹಾಳು ಮಾಡ್ತವೆ, ಹಂದಿಗಳು ಬರ್ತವೆ. ಇದ್ರ ಬಗ್ಗೆ ಅಡ್ರೆಸ್ ಮಾಡಿ ನೀವು. ಅದು ಬಿಟ್ಟು ಯಾವುದೋ ಸಾವಿರಾರು ಕೋಟಿ ಪ್ರಾಜೆಕ್ಟ್ ಯಾಕೆ ಹೋಗ್ತಿತ್ತು. ಮಂಗಗಳನ್ನ ನಿಯಂತ್ರಣ ಮಾಡಲಿಕ್ಕೆ ನಮಗೊಂದು ಪಾರಂಪರಿಕ ಈ ಉತ್ತರ ಕನ್ನಡದಲ್ಲಿ ಒಂದು ಸರ್ವೆ ಮಾಡ್ತಾರೆ ಈಗ ಒಂದು 5-6 ವರ್ಷದಿಂದ. ಏನು ಅಂತಂದರೆ ಉತ್ತರ ಕನ್ನಡದ ವ್ಯಾಪ್ತಿ, ಅರಣ್ಯ ವ್ಯಾಪ್ತಿ ಎಷ್ಟಿದೆ ಅಂತ ಒಂದು ಬೇಸಿಕ್ ಒಂದು 5-6 ಜನ ಸಂಶೋಧನಾ ವಿದ್ಯಾರ್ಥಿಗಳು ಡಾಕ್ಟರೇಟ್ ಇದು ಮಾಡಿದ್ರು. ಅಲ್ಲಿ ಎಷ್ಟು ಮಂಗಗಳಿದ್ದಾವೆ, ಯಾವ ಮಂಗಗಳು ಎಷ್ಟಿದ್ದಾವೆ ಒಂದು ಅಂಕಿಅಂಶ. ಲಿಟ್ರಲಿ ಫೀಲ್ಡ್ ವರ್ಕ್ ಮಾಡಿದ್ದಾರೆ ಅವರು. ಆಮೇಲೆ ಅವಕ್ಕೆ ಎಷ್ಟು ಆಹಾರ ವಾರ್ಷಿಕವಾಗಿ ಬೇಕಾಗತ್ತೆ, ಯಾವ್ಯಾವ ಆಹಾರ ಬೇಕಾಗತ್ತೆ, ಅದೊಂದು ಸಪ್ರೇಟ್ ಸ್ಟಡಿ. ಆಮೇಲೆ ಅಲ್ಲಿರೋ ವ್ಯಾಪ್ತಿಯಲ್ಲಿ ಈ ನಾನ್ ಟಿಂಬರ್ NTF ಅಂತಾರೆ, ನಾನ್ ಟಿಂಬರ್ ಫಾರೆಸ್ಟ್ ಅಂದರೆ ನಾಟ ಹೊರತಾಗಿ ಅಲ್ಲಿ ಸಿಗ್ತಕ್ಕಂಥ ಕಿರು ಅರಣ್ಯ ಉತ್ಪನ್ನಗಳು ಅಂತ ಕರೆಯೋದು. ಅದನ್ನು ಎಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಉತ್ತರ ಕನ್ನಡದ ಕಾಡಿನಿಂದ ಅಂತ ಅದೆಲ್ಲ ಲೆಕ್ಕಾಚಾರ ಹಾಕಿ ಒಂದು ಚಾರ್ಟ್ ತಯಾರು ಮಾಡ್ತಾರೆ. ಆ ರಿಸಲ್ಟ್ ಏನಿದೆ ಅಂತಂದರೆ ಈಗೊಂದು 8-10 ವರ್ಷನೇ ಆಗಿರೋದು, ಕರೆಕ್ಟ್ ಡೇಟ್ ನೆನಪಿಲ್ಲ, ಅದು ಹೇಳ್ತೀನಿ. ಪೇಪರ್ ರೆಡಿ ಇದೆ ನನ್ನ ಇದರೊಳಗೆ. ಅದರಲ್ಲಿ ಹೇಳ್ತಾರೆ 54,000 ಮಂಗಗಳಿದ್ದಾವೆ ಉತ್ತರ ಕನ್ನಡ ಕಾಡಿನಲ್ಲಿ. ಅದರಲ್ಲಿ ಲಂಗೂರು ಇಷ್ಟು, ಈ ನಾರ್ಮಲ್ ಕೆಂಪಿ ಮೂತಿ ಮಂಗ ಇಷ್ಟು ಅಂತೇಳಿ. ಅವಕ್ಕೆ ಎಷ್ಟು ಬೇಕು, ಅಡಲ್ಟಿಗೆ ಇಷ್ಟು ಬೇಕು, ಮರಿಗಳಿಗೆ ಇಷ್ಟು ಬೇಕು, ಹೆಣ್ಣಿಗೆ ಇಷ್ಟು ಬೇಕು, ಗಂಡಿಗೆ ಇಷ್ಟು ಬೇಕು, ಒಂದು ದಿವಸಕ್ಕೆ ಇಷ್ಟು ಆಹಾರ ಬೇಕು. ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದರಲ್ಲಿ ಅಷ್ಟು ಇದಕ್ಕೆ ಒಂದು ವಾರ್ಷಿಕವಾಗಿ 1800 ಟನ್ ಆಹಾರ ಬೇಕು ಜನವರಿಯಿಂದ ಡಿಸೆಂಬರ್ವರೆಗೆ. ಅದರಲ್ಲಿ ಹಣ್ಣು, ಕಾಯಿ, ಚಿಗುರು, ತೊಗಟೆ, ಎಲೆ ಎಲ್ಲ ಬರ್ತವೆ ಆಯಾ ಕಾಲಕ್ಕೆ. ಜನವರಿ ಟು ಡಿಸೆಂಬರ್ 1800 ಟನ್ನು ಅದು ಅವರಿಗೆ ರಿಕ್ವೈರ್ಡ್ ಕೆಪಾಸಿಟಿ ಫುಡ್ ಬೇಕಾಗಿರೋದು. NTF ಅಂತ ತೆಗಿತಾರೆ. ಅರಣ್ಯ ಇಲಾಖೆ ಹೋಗಿ ನಾನ್ ಫಾರೆಸ್ಟ್ ಟಿಂಬರ್ ಪ್ರೊಡ್ಯೂಸ್ ಎಷ್ಟು ನೀವು ತೆಗೆದಿದ್ದೀರಿ ಅರಣ್ಯದಿಂದ, 5800 ಟನ್ ತೆಗೆದಿರ್ತಾರೆ. ಮಂಗಕ್ಕೆ ಬೇಕಾಗಿದ್ದು 1800 ಟನ್ನು. ಇವರು ಹ್ಯೂಮನ್ಸ್ ಎಕ್ಸ್ಟ್ರಾಕ್ಟ್ ಮಾಡಿರೋದು 5800 ಟನ್ನು. ಆ ಮಂಗಗಳು 54,000 ಮಂಗಗಳು ಎಲ್ಲ ಹೋಗ್ಬೇಕು, ಫುಡ್ಡಿಗೆಲ್ಲ ಹೋಗ್ಬೇಕು ಹೇಳಿ. 4,000 ಟನ್ ತೆಗೆದಿದ್ದರೆ ನಾವು ಒಪ್ತಿದ್ದೆ. ಅವ್ರದ್ದು 1800 ಟನ್ ಹೋಗಿ ಸಾಕು. 4,000 ಟನ್ನು ಇವ್ರು ನಮ್ಮ ಗ್ರೀಡಿ ಮನುಷ್ಯರೇ ಉಪಯೋಗಿಸ್ಕೊಳ್ತಿತ್ತು. ನೀವು 5,800 ಟನ್ ತೆಗೆದ್ರಿ ಅಂತಂದರೆ 54,000 ಮಂಗಗಳೆಲ್ಲ ಹೋಗಬೇಕು. ನಿಮ್ಮ ತೋಟಕ್ಕೆ ಬರದೆ ಏನು ಮಾಡಬೇಕು? ಉತ್ತರದಾಯಿತ್ವ ಯಾರ್ದು? ಅರಣ್ಯ ಇಲಾಖೆನೂ ಸೇರ್ಕೊಂಡಿದ್ದಾರೆ, ಟಿಂಬರ್ ಮಾಫಿಯಾನೂ ಸೇರ್ಕೊಂಡಿದ್ದಾರೆ. ಎಲ್ಲರೂ ಸೇರ್ಕೊಂಡು ಲೂಟಿ ಹೊಡಿತೀರಿ ನೀವು. ಕಾಡಾಗಿರೋ ಅಷ್ಟು ತಂತೀರಿ ನೀವು, ಕಾಡಾಗಿರೋ ಹಲಸಿನ ಹಣ್ಣು ತಂದು ಮಾರ್ತೀರಿ, ಹೆಬ್ಬಲ್ಸಿನ ತಂದು ಮಾರ್ತೀರಿ ನೀವು. ಮನೆಗೆ ಮಂಗೆ ಬಂತು ಅಂತ ಕಂಪ್ಲೇಂಟ್ ಮಾಡ್ತೀರಿ. ಯಾವ ನೈತಿಕತೆ ಇದೆ ನಿಮಗೆ? ಹೇಗೆ ಹೇಳ್ತೀರಿ ನೀವು? ಇದು ಸರಿನಾ ತಪ್ಪ ನೀವು ಹೇಳಿ? ಅಲ್ಲ, ಬಟ್ ಎಷ್ಟು ಅಪಾಯಕಾರಿ, ಸರಿ ತಪ್ಪಿಗಿಂತಲೂ ಹೆಚ್ಚು. ತಾವೇ ತಮ್ಮ ಕಾಲ ಮೇಲೆ ತಾವೇ ಕಲ್ಲ ಕೊಡ.
ನಮ್ಮ ತೋಟಕ್ಕೆ ಮಂಗ ಬರ್ತವೆ ಅಂತ ಇವರು ಅರಣ್ಯ ಇಲಾಖೆಗೆ ಅರ್ಜಿ ಕೊಡ್ತಾರೆ. ನಮ್ಮ ರೈತರು ನಾನು ಅಂದರೆ ಅವತ್ತು ಅದು ಅಭಯಾರಣ್ಯನೂ ಇತ್ತು, ಮಂಗಗಳ ಸಿಂಗಳಿಕೆ ಪ್ರದೇಶ ಇತ್ತು. ಇವರು ಅಲ್ಲಿ ಏನು ಮಾಡೋರಿದ್ರು ಯಾರು ಈ ಯೋಜನೆ ಪಂಪ್ಡ್ ಸ್ಟೋರೇಜ್ ಅಲ್ಲಿ ಕೇಂದ್ರ ಭಾಗದಲ್ಲಿ ಆ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಬೇಕಾದಂಥ ಒಂದು ಯೂನಿಟ್ ಹಾಕ್ತಾರೆ ಅಲ್ಲಿ. ಅಂದರೆ ಮೇಲೆ ಗೇರ್ಸೊಪ್ಪದಿಂದ ಏನು ನೀರು ಕೆಳಗೆ ಬರುತ್ತಲ್ಲ, ಸಾರಿ ತಲಕಳಲೆಯಿಂದ ಗೇರ್ಸೊಪ್ಪಕ್ಕೆ ಕೆಳಗೆ ಬರುತ್ತಲ್ಲ, ಆ ನೀರನ್ನು ಮತ್ತೆ ಮೇಲೆ ಎತ್ತಿ ತರೋದು. 7 ಕಿಲೋಮೀಟ್ರ್ ಟನಲ್ ಮಾಡೋದು. ಅಲ್ಲಿ ಆ ಟನಲ್ ಮಾಡಲಿಕ್ಕೆ ಸುಮಾರು 18,000 ಟನ್ನು ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋಸಿವ್ಸ್ ಬಳಸ್ತಾರೆ ಅಲ್ಲಿ ಎಲ್ಲೂ ಏನೂ ಉಳಿಯಲ್ಲ, ಅಭಯಾರಣ್ಯದಲ್ಲಿ ಏನೂ ಉಳಿಯಲ್ಲ ಅಲ್ಲಿ ಮತ್ತೆ 2 ಜಿಲ್ಲೆಗೆ ಸಂಬಂಧಪಟ್ಟಿದೆ ಅದು. LTM ಸೆಂಚುರಿ 2 ಜಿಲ್ಲೆಗೆ ಸಂಬಂಧಪಟ್ಟಿದೆ. ಒಂದು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಿದೆ, ಒಂದು ಉತ್ತರ ಕನ್ನಡ ಜಿಲ್ಲೆಗೆ. ನಮ್ಮ ಸಾಗರ ತಾಲೂಕಿನಲ್ಲಿ ಈಗಾಗಲೇ ಅಲ್ಲಿ ನೆಲೆ ಕಳ್ಕೊಂಡು ಶರಾವತಿ ಲಿಂಗನಮಕ್ಕಿ ಅಣೆಕಟ್ಟಿಗಾಗಿ ತ್ಯಾಗ ಮಾಡಿ ಬಂದವರು ಈ ಹೆನ್ನಿ ಹಿರೇಹೆನ್ನಿ ಒಳಗೆ ಬದುಕು ಕಟ್ಕೊಂಡಿದ್ದಾರೆ. ಅವರಿಗೆ ಸರ್ಕಾರ ಇವತ್ತಿನವರೆಗೂ ಹಕ್ಕುಪತ್ರ ಕೊಟ್ಟಿಲ್ಲ, ಅಂದರೆ ಅವ್ರಿಗೆ ಕಾನೂನುಬದ್ಧವಾಗಿ ಕೊಟ್ಟಿಲ್ಲ. ಬಟ್ ಅವರು ಅಲ್ಲಿ ಬದುಕಬೇಕಲ್ಲ, ಏನಾರು ಒಂದು ಮಾಡಿ. ಹಿಂದಿನ ಪಕ್ಕದಲ್ಲ ಬದುಕೊಂಡಿದ್ದಾರೆ. ಆ ಹಿಂದಿನ ಪಕ್ಕ ಜಾಗನೂ ಇವರು ತಗೊಳಕ್ಕೆ ಹೊಂಟ್ಯಾರೆ. ಆ ಕಡೆ ಕೆಳಗಡೆ ಬೇಗೋಡಿಲೂ ಅಷ್ಟೇ, ಅಲ್ಲೂ ಕೆಲವು ಖಾಸಗಿ ಜಾಗನ ತಗೊಬೇಕು ಅಂತ ಹೊಂಟಿದ್ದಾರೆ. ಜೊತೆಗೆ ಈ ಅರಣ್ಯನಾಶ ಜೊತೆಗೆ ಇಷ್ಟು ದೊಡ್ಡ ಅನಾಹುತ. ಈಗ 4-5 ಸಾವಿರ ಜನ ವರ್ಕರ್ಸ್ ಬರ್ತಾರೆ ಅಲ್ಲಿ, ಅವ್ರಿಗೆ ಕಾಲೋನಿ ಮಾಡಿ ಕೊಡಬೇಕು. ಸರ್ ನೋಡಿ, ಇದು ಈಗ ನಿಮ್ಮ ಮನೆ ಅಂತಂದರೆ ನಿಮ್ಮ ಮನೆ ಒಳಗೆ ನಿಮ್ಮ ಫ್ಯಾಮಿಲಿಗೆ ಒಂದು ಜಾಗ ಇರುತ್ತೆ. ಅಕಸ್ಮಾತ್ ಯಾರು ನೆಂಟರು ಬಂದರೆ ಒಂದು 2 ದಿವಸ 3 ದಿವಸಕ್ಕೆ ಒಂದು ಜಾಗ ಕೊಡ್ಬೋದು ನೀವು. ನಾನು 25 ಜನ ಅನಾಥಾಶ್ರಮ ಹುಡ್ರನ್ನ ತಂದು ಇಲ್ಲಿ ಕೂಡಿಬಿಟ್ರೆ ಅಂತ ಮಾಡೋದು ನಾವು. ಎಲ್ಲಿ ಹೋಗಬೇಕು? ಅವರಿಗಾಗಿಯೇ ಮೀಸಲಾಗಿಟ್ಟ ಜಾಗದಲ್ಲಿ ನೀವು ಯಾಕೆ ಹೋಗಿ ಇಂಟ್ರಪ್ಟ್ ಮಾಡ್ತೀರಿ? ಇದು ನನ್ನ ಕ್ವಶನ್ ಇದೆ. ಇಲ್ಲಿಂತಲ್ಲ, ಎಲ್ಲೂ ಮಾಡಬಾರ್ದು ನಾವು. ಅವರಿಗಾಗಿ ಮೀಸಲಿಟ್ಟಿದ್ದೀವಿ ನಾವು. ಆ ಮೀಸಲಿಟ್ಟ ಜಾಗದಿಂದನೇ ನಮಗೆ ಇವತ್ತು ನೀರಿನ ಭದ್ರತೆ, ಗಾಳಿಯ ಭದ್ರತೆ, ಶುದ್ಧ ಗಾಳಿಯ ಭದ್ರತೆ, ಆಹಾರ ಭದ್ರತೆ ಎಲ್ಲ ಸಿಗ್ತಾಯಿದೆ. ನೀವು ಅದನ್ನು ನಾವು ಹಾಳು ಮಾಡ್ತೀವಿ ಅಂತಂದರೆ ಈಗ ನಮ್ಮ ತಲೆ ಮೇಲೆ ನಾವು ಚಪ್ಪಡಿ ಹೇಳ್ಕೊಂಡಂಗೆ. ನಮ್ಮ ರೈತರಿಗೆ ಇದು ಯಾಕೆ ಅರ್ಥ ಆಗ್ತಾಯಿಲ್ಲ, ಇನ್ನೂ ಸರಳವಾಗಿ ಹೇಳೋದು ಹೆಂಗೆ ಅನ್ನೋದೇ ನನ್ನ ಚಾಲೆಂಜ್ ಇದೆ. ಅಲ್ಲಿಂದ ನೀವು ಆ ಹೋರಾಟನ ಹೆಂಗೆ ತೊಗೊಂಡು ಹೋದ್ರಿ? ಅದನ್ನು ಎಲ್ಲ ಮೀಡಿಯಾದ ಮೂಲಕ, ಪ್ರೆಸ್ ಮೀಟ್ ಮೂಲಕ ವಿವಿಧ ಜನರಿಗೆ ನೋಡಿ. ಈಗ ಮೊನ್ನೆ ಬೇಸೂರು ಅಣುಸ್ಥಾವರ ಅಂತ ಒಂದು ಹೋರಾಟ ಇತ್ತು. ಅದು ಅಣುಸ್ಥಾವರಕ್ಕೆ ಜಾಗ DC ಸೂಕ್ತ ಇದೆ ಅಂತ ಹೇಳಿದ್ದಾರೆ ಅನ್ನೋ ಒಂದೇ ಒಂದು ವರ್ಡ್ ಜನಕ್ಕೆ ಗೊತ್ತಾಗಿದ್ದರಿಂದ ಎದ್ದು ಕುಣಿದ್ರು. ಯಾಕೆಂದರೆ ಡೈರೆಕ್ಟ್ ಎಫೆಕ್ಟ್ ಆಗ್ತದೆ, ಅಣು ವಿಕಿರಣದಿಂದ ಡೈರೆಕ್ಟ್ ಎಫೆಕ್ಟ್ ಆಗೋದು ಅವರಿಗೆ. ಹಾಗಾಗಿ ಜನ ತಮಗೆ ತೊಂದರೆ ಆಗ್ತದೆ ನೇರವಾಗಿದ್ದಾಗ ಎಲ್ಲ ಎದ್ಕೊಂತರು. ಇಲ್ಲಿ ಯಾವುದೋ ಸಿಂಗಳಿಕೆ ಯಾವನಿಗೆ ಬೇಕ್ರಿ ಅದು ಇದ್ದರೆಷ್ಟು ಬಿಟ್ಟರೆಷ್ಟು ಹೀಗೆ. ಅಂದರೆ ನಮ್ಮದು ಒಂದು ನಾಲೆಡ್ಜ್ ಕೊರತೆ, ನಮ್ಮ ತಿಳುವಳಿಕೆಯ ಕೊರತೆ, ಮತ್ತು ನಮ್ಮ ನೈಸರ್ಗಿಕ ಸೇವೆಗಳು ಏನು ಕೊಡ್ತಾವಲ್ಲ ನಮ್ಮ ಅರಣ್ಯಗಳು, ಅದು ನಮ್ಗೆ ಗೊತ್ತಿಲ್ಲ. ಇವತ್ತು ನಾವು ಪುಕ್ಷಾಟೆ ನೀರು ಬರುತ್ತೆ ಕುಡಿತೀವಿ, ಅಬ್ಬಿ ನೀರು ಬರ್ತದೆ ಕುಡಿತೀವಿ. ಅಬ್ಬಿ ನೀರಿಗೆ ನೀವು ಮಾರ್ಕೆಟಲ್ಲಿ 1 ಲೀಟ್ರ್ ನೀರಿಗೆ ಎಷ್ಟು ಕೊಡ್ತೀರಿ? ಇವತ್ತು 20 ರೂಪಾಯಿ ಕೊಡ್ತಿರ್ತಾರೆ. ನೀವು ಅದೇ ಅಲ್ಲೇ ಸಿಂಗಳಿಕ ಅಭಯಾರಣ್ಯದೊಳಗೆ ಹೋದರೆ ನೀವು ಎಷ್ಟು ಲೀಟ್ರ್ ಬೇಕಾದ್ರೂ ಕುಡೀರಿ ಪುಕ್ಷಾಟೆ. ನೀವೇನು ಕಟ್ಟೋದು ಬೇಡ, ಅಲ್ಲಿ ಶುದ್ಧ ನೀರೇ ಸಿಗುತ್ತೆ, ಖನಿಜಯುಕ್ತ ನೀರು ಸಿಗುತ್ತೆ. ಅಂಥ ನೀರನ್ನು ಪಡೆಯೋರು ಆ ಮಹತ್ವನ ಅರ್ತಿಲ್ಲ. ಅವರು ಅರ್ತ್ಕೋಬೇಕು. ಹೊರ ಪ್ರಪಂಚದಲ್ಲಿ ಏನಾಗ್ತಾಯಿದೆ, ಒಳ ಪ್ರಪಂಚದಲ್ಲಿ ಏನಾಗ್ತಾಯಿದೆ, ನಮಗೆ ಯಾಕೆ ಬೇಕು ಇದನ್ನು ನಮಗೆ ಬೇಕು. ಪಶ್ಚಿಮ ಘಟ್ಟಗಳು ಅಂತಂದರೆ ನಿಮಗೆ 2 ಥರ ಹೇಳ್ಬೋದು. ಒಂದು ದೇಹ ಇದ್ದಂಗೆ ಅದು ನೀವು ಎಲ್ಲಿ ಕಿರುಬೆರಳಿಗೆ ಚುಚ್ಚಿರೂ ನೋವಾಗುತ್ತೆ, ಕಾಲಿಗೆ ಚುಚ್ಚಿರೂ ನೋವಾಗುತ್ತೆ, ಕಿವಿ ಚುಚ್ಚಿರೂ ನೋವಾಗುತ್ತೆ. ಅದನ್ನು ನಾವು ಸೆನ್ಸ್ ಮಾಡ್ಕೋಬೇಕು. ನಾವು ಅಲ್ಲಿ ಬರೀ ಬೇಸೂರಿಂದ ತೊಂದರೆ ಆಗುತ್ತೆ ಅಂತಲ್ಲ, ಅಥವಾ ಹೈವೇದಿಂದ ತೊಂದರೆ ಆಗುತ್ತೆ ಅಂತಲ್ಲ, ಶರಾವತಿ ಮಾಡ್ತದೆ ಅಂತಲ್ಲ. ಪಶ್ಚಿಮ ಘಟ್ಟನ ಎಲ್ಲೇ ನಾಶ ಮಾಡಿದರೂ ನಮಗೆ ತೊಂದರೆ ಅನ್ನೋದು ನಮ್ಮ ಜನಕ್ಕೆ ಅರಿವಾಗಬೇಕು. ಆ ಅರಿವನ್ನು ಕೊಡೋದು ಹೇಗೆ? ಕೆಲವರು ಪ್ರಜ್ಞಾಪೂರ್ವಕವಾಗಿ ಅದು ಸಹಿಸೋಕ್ಕೆ ಸಾಧ್ಯ ಇಲ್ಲ, ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಈ ಶರಾವತಿ ಸಿಂಗಳಿಕ ಅಭಯಾರಣ್ಯದಲ್ಲಿ ಒಂದಿಷ್ಟು ಕಾಡು ಹೋಗ್ತದೆ ಅಂತಂದರೆ ಹೋಗಲಿ ಬಿಡು ಅಂತಾರೆ. ಈಗ ಬೇಸೂರಿಗೆ ಒಂದು 900 ಎಕರೆ ಜಾಗ ಕೊಟ್ಟೆ ಅಂತಂದರೆ ಇಲ್ಲ, ಬೆಂಕಿ ಬಿದ್ದಂಗೆ ಮಾಡ್ತಾರೆ. ಸೆಲೆಕ್ಟಿವ್ನೆಸ್ ಇದೆಯಲ್ಲ, ಅದಲ್ಲ. ಸಮಗ್ರವಾಗಿ ನೋಡ್ಬೇಕು ನೀವು. ಒಂದು ಸಮಸ್ಯೆಯನ್ನು ಸಮಗ್ರವಾಗಿ ನೋಡಿ ಅರ್ಥ ಮಾಡ್ಕೊಳ್ಳದೆ, ಅದರ ಪ್ರಾಕ್ಸಿಮೇಟ್ ಕಾಸನ್ನು ನೀವು ಅರ್ಥಕೊಳ್ಳದೆ, ಅದನ್ನ ಡಯಾಗ್ನಿಸಿಸ್ ಮಾಡದೆ ನೀವು ಸೊಲ್ಯೂಷನ್ ಕಂಡುಹಿಡಿಯೋಕ್ಕಾಗಲ್ಲ. ಬರೀ ಬೇಸೂರು ಅಣುಸ್ಥಾವರ ಉಳಿಸೋಕ್ಕೆ, ಅದರಿಂದ ಪಶ್ಚಿಮ ಘಟ್ಟ ಉಳಿಸೋಕ್ಕಾಗಲ್ಲ. ಅದು ಬೇಸೂರು ಅಣುಸ್ಥಾವರನೂ ವಿರೋಧ ಮಾಡಬೇಕು, ಪಂಪ್ ಸ್ಟೋರೇಜನ್ನು ವಿರೋಧ ಮಾಡಬೇಕು, ಆಗುಂಬೆ ಟನಲ್ಲೂ ವಿರೋಧ ಮಾಡಬೇಕು. ಹೈವೇಗಳು ಬೇಡ, ರೈಲ್ವೆ ಲೈನ್ಗಳು ಬೇಡ ನಮಗೆ.
ಪಶ್ಚಿಮ ಘಟ್ಟದಲ್ಲಿ ಬೇಡ. ಹಾಗಿದ್ರೆ ನಿಮ್ಮನ್ನು ಅಭಿವೃದ್ಧಿಯ ವೈರಿಗಳಂತಾರೆ. ಹೇಳ್ತಾರೆ ಪರಿಸರ ವ್ಯಾಧಿಗಳು ಅಂತಾರೆ, ಹ್ಞೂ ಅಭಿವೃದ್ಧಿಯ ವೈರಿಗಳು ಅಂತಾರೆ. ಅಭಿವೃದ್ಧಿ ಅನ್ನೋದು ಏನದು? ಒಂದು ಸಣ್ಣ ಕತೆ ಎಲ್ಲ ಹೇಳಿದ್ದೆ, ನಿಮಗೂ ಹೇಳ್ಬಿಡ್ತೀನಿ. ಒಂದು ನಾಯಿಗೆ ಸ್ವಲ್ಪ ಹಸುವಾಗಿರುತ್ತೆ, ಅದೇನೋ ಹುಡುಕ್ತಾ ಹೋಗುತ್ತೆ, ಒಂದು ಎಲ್ಬಿನ ಚೂರು ಸಿಗುತ್ತದೆ. ಎಲ್ಬಿನ ಚೂರೆಲ್ಲ ಸ್ವಲ್ಪ ವಾಸನೆ ಇರುತ್ತೆ, ಅದು ಸ್ವಲ್ಪ ಪರಿಮಳ ಮಾಂಸದ್ದು ಇರ್ಬೋದು, ರೆಸಿಡ್ಯೂಸ್. ಆ ಎಲ್ಬನ್ನು ಕಚ್ಚಕ್ಕೆ ಶುರು ಮಾಡುತ್ತದೆ, ಆಹಾರ ಅಂತ ತಿಳ್ಕೊಂಡು. ಸ್ವಲ್ಪ ಹೊತ್ತಿಗೆ ರುಚಿ ಬರುತ್ತೆ ಅದ್ರಾಗೆ. ರುಚಿ ಬಂತು, ಇನ್ನೂ ಕಚ್ಚುತ್ತದೆ. ಕಚ್ಚಿ 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 ಏನಾಗುತ್ತೆ ಅಂದರೆ ಆ ಎಲುಬು ಭಾರಿ ಗಟ್ಟಿ. ಇದು ಕಚ್ಚಿ ಕಚ್ಚಿ ಅಂದರೆ ಇದ್ರ ಒಸಡಿಂದ ರಕ್ತ ಸೋರುತ್ತೆ. ಆ ರಕ್ತ ಎಲುಬಿಗೆ ತಾಗುತ್ತೆ. ಆ ರಕ್ತವನ್ನೇ ಇದು ಕುಡಿದು ರುಚಿ ಇದೆ ಅಂತ ತಿಳ್ಕೊಳುತ್ತೆ. ತನ್ನ ರಕ್ತ ತಾನೇ ಕುಡಿತದೆ. ತನ್ನ ರಕ್ತ ತಾನೇ ಕುಡಿತಾ ಇದೆ. ಈ ಅಭಿವೃದ್ಧಿ ಅನ್ನೋ ಇದಿದೆಯಲ್ಲ, ಇದಕ್ಕೂ ಅದಕ್ಕೂ ಭಾಳ ವ್ಯತ್ಯಾಸ ಇಲ್ಲ. ಇದು ಅಭಿವೃದ್ಧಿಯ ಮೂಳೆಯನ್ನು ಶಾಸಕಾಂಗ ಕಾರ್ಯಾಂಗ ಸೇರಿ ಎಸಿತಾರೆ ನಮ್ಮ ಮೇಲೆ. ನಾವು ಅದು ಬಹಳ ರುಚಿ ಇದೆ ಅಂತ ತಿಳ್ಕೊಂತೀವಿ. ಏನು ಅಭಿವೃದ್ಧಿ ಅನ್ನೋದಕ್ಕೆ ಒಂದು ಸ್ಪಷ್ಟ ವ್ಯಾಖ್ಯಾನ ಬೇಕು. ಅದಕ್ಕೆ ಬೇರೆ ಬೇರೆ ಬೇಕಾದಷ್ಟು ವ್ಯಾಖ್ಯಾನಗಳನ್ನು ನಾವು ಕೊಡ್ಬೋದು. ಈಗ 1 ಎಕರೆ ಮಲೆನಾಡಿನಲ್ಲಿ 1 ಎಕರೆ ಕಾಡನ್ನು ಕಡಿದು ಶುಂಠಿ ಬೆಳೆದಿದ್ದಿಲ್ಲ, ಅದರಿಂದ ಬೇಕಾದ್ರೆ 2 ಲಕ್ಷ ರೂಪಾಯಿ ಪಡೀಲಿ ಎಕರೆಗೆ ಅವ, ಲಾಸ್ ಅದು. ಆ 1 ಎಕರೆಯಲ್ಲಿ ಏನು ಮರಗಳು ಕೊಡ್ತವೆ, ಸಸ್ಯಗಳು ಕೊಡ್ತವೆ, ಅಲ್ಲಿ ನೈಸರ್ಗಿಕ ಸೇವೆ ಮೌಲ್ಯವೇ 9 ಲಕ್ಷ ರೂಪಾಯಿ ಇದೆ. ಪ್ಯಾಸಿವ್ ಬೆನಿಫಿಟ್. ಹಾಂ, ಈಗ ಒಂದು ಜೇನು ಪರಾಗಸ್ಪರ್ಶಿ ಮಾಡ್ತೀವಿ ಅಂದರೆ ನಾವು ಅದಕ್ಕೆ ಬೆಲೆ ಕಟ್ಟೋದಿಲ್ಲ, ಕಟ್ತೀವ. ನಮ್ಮ ಭತ್ತದ ಗದ್ದೆ ಒಳಗೆ ಬರುತ್ತೆ ಒಂದು ಜೇನು, ಪರಾಗಸ್ಪರ್ಶ ಮಾಡಿ ಹೋಗುತ್ತೆ, ಅದಕ್ಕೇನು ಸಂಬಳ ಕೊಡೋದಿಲ್ಲ ನಾವು. ಬಟ್ ಕೊಡಬೇಕು, ಕನ್ಸಿಡರ್ ಮಾಡಬೇಕು ನಾವು. ಶುದ್ಧ ಗಾಳಿ ಕೊಡುತ್ತೆ, ಶುದ್ಧ ನೀರು ಕೊಡುತ್ತೆ, ಮಳೆ ನೀರನ್ನು ಹಿಂಗಿಸುತ್ತೆ, ಪಶು ಪಕ್ಷಿಗೆ ಆಹಾರ ಕೊಡುತ್ತೆ. ಒಂದು ಮರ ಅಂದರೆ ಏನಂತ ತಿಳ್ಕೊಂಡಿದೆ? ನರ ಅಲ್ಲ ಅದು. ಮರನೇ ಬೇರೆ, ನರನೇ ಬೇರೆ. ನರ ಎಲ್ಲ ದುಷ್ಟಶಕ್ತಿಗಳನ್ನು, ದೌರ್ಬಲ್ಯಗಳನ್ನು, ದುರಾಚಾರಗಳನ್ನು, ದುರ್ವಿಧಿಗಳನ್ನು ಎಲ್ಲ ಹೊಂದಿರತಕ್ಕಂಥದ್ದು ನರ. ಇವತ್ತು ನಮ್ಮ ಕಣ್ಣೆದುರಿಗೆ ಕಾಣೋದು ಮರ ಹಂಗಲ್ಲ, ಯಾವ ದುರ್ಗುಣಗಳು ಅಲ್ಲಿಲ್ಲ. ಮರನೆದುರಿಗೆ ನರ ಏನೂ ಅಲ್ಲ. ದುಷ್ಟ, ಗ್ರೀಡಿ, ಪಿಪಾಸು. ಹಾಗಾಗಿ ನರನಿಗಿಂತ ಮರ ಮುಖ್ಯ. ಆ ಮರಗಳ ಸಮೂಹವನ್ನು ಉಳಿಸ್ಲಿಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ಮಾಡಬೇಕು. ಯಾಕೆಂದ್ರೆ ನಮಗಲ್ಲ ಅದು, ನಮ್ಮ ಮುಂದಿನ ಜನ್ರೇಷನ್ನಿಗೆ ಅದು ಸುಸ್ಥಿರವಾಗಿ ಈ ಭೂಮಿ ಮುಂದುವರ್ಕೊಂಡು ಹೋಗಬೇಕು. ಅದರಲ್ಲಿ ಎಲ್ಲರೂ ಪಾರ್ಟು ಇದೆ. ಅಲ್ಲಿ ಯಾವುದೂ ಜಾತಿ ಭೇದ ಪಥ ಪಂಗಡಗಳು ಇರಬಾರ್ದು. ಅಲ್ಲಿ ಯಾವುದೇ ಹೈರಾರ್ಕಿ ಇರಬಾರ್ದು. ಮುಖ್ಯಮಂತ್ರಿ ಇವ ಚಪಡಾಸಿನೋ, 7ನೇ ಕ್ಲಾಸ್ ಹುಡುಗ 1ನೇ ಕ್ಲಾಸ್ ಹುಡುಗನೋ, ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಮಾಡಿದರೆ ಇವತ್ತು ಭೂಮಿಗೆ ತಾಯಿಗೆ ಜ್ವರ ಬಂದಿದೆ, ಆ ಜ್ವರ ಉಳಿಸೋಕ್ಕೆ ನಮಗೆ ಪ್ಯಾರಾಸಿಟಮಾಲ್ ಕೊಡ್ತಾರೆ, ಜ್ವರ ತಣಿತದೆ. ಭೂಮಿಗೆ ಹೆಂಗೆ ಮಾತ್ರೆ ಕೊಡ್ತೀರಿ ನೀವು? ಭೂಮಿಯನ್ನು ಉಳಿಸ್ಲಿಕ್ಕೆ ಭೂಮಿಯ 800 ಕೋಟಿ ಜನಗಳು ಕೂಡ ಒಂದೊಂದು ಮಾತ್ರೆಯಂತೆ ಕೆಲಸ ಮಾಡಿದರೆ ಮಾತ್ರ ಈ ಭೂಜ್ವರವನ್ನು ಇಳಿಸ್ಲಿಕ್ಕೆ ಸಾಧ್ಯ. ಮುಂದಿನ ಭವಿಷ್ಯವನ್ನು ಸುಗಮವಾಗಿ ಕಾಣಲಿಕ್ಕೆ ಸಾಧ್ಯ ಅಷ್ಟೆ. ನೀವು ಈ ಪಂಪ್ ಸ್ಟೋರ್ ಪ್ರಾಜೆಕ್ಟನ್ನು ಏನು ಲಾಜಿಕ್ ಎಂಡಿಗೆ ಒಯ್ಯುವಂಥ ಒಂದು ಇಲ್ಲ, ಇದು ಈಗ ಆಲ್ರೆಡಿ ಜುಡಿಷಿಯಲ್ ಆ್ಯಕ್ಟಿವಿಸಮಿಗೆ ಹೋಗಿದೆ. ಅದು ಕೋರ್ಟ್ನಲ್ಲಿರೋದ್ರಿಂದ ಈಗ ನಾವು ಅದ್ರ ಬಗ್ಗೆ ಹೇಳೋದೇನು ಕಷ್ಟ. ನಮ್ಮಲ್ಲಿ ಸಾಕಷ್ಟು ವಾದಗಳಿದ್ದಾವೆ. ಅವರು ಏನು ಹೇಳ್ತಾರೆ ನೋಡಬೇಕದು. ನಮ್ಮ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಾಗ ನಾವು ಕಾನೂನಿನ ಪ್ರಕಾರನೇ ಮಾಡಿದ್ದೀವಿ. ಅದಕ್ಕೂ ಮುಂದೆ ಏನಾಗುತ್ತೆ ಅನ್ನೋದು ನಾವು ಇವತ್ತು ಪ್ರೆಡಿಕ್ಟ್ ಮಾಡೋದು ಕಷ್ಟ, ನಾವು ಕೂತ್ಕೊಂಡು ಹೇಳೋದು ಕಷ್ಟ. ಈಗ ನೀವು ಎಲ್ಲ ಯೋಜನೆಗಳಿಗೆ ಈ ರೀತಿ ಪ್ರಖರವಾಗಿ ವಿರೋಧ ಮಾಡೋದಕ್ಕೆ ನಿಮಗೆ ಯಾವುದೇ ರೀತಿಯ ಥ್ರೆಟ್ಗಳಾಗಲಿ ಅಥವಾ ರಿಕ್ವೆಸ್ಟು ಬರ್ಬೋದು, ಯಾಕೆ ಬೇಕಪ್ಪ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಕೈ ಜೋಡಿಸ್ಕೊಂಡು ಹೋಗೋಣ ಅನ್ನುವಂಥ ಆಪ್ತವಾದ ಕರೆನೂ ಬರ್ಬೋದು, ಬೆದರಿಕೆ ಕರೆಗಳು ಬರ್ಬೋದು, ಎರಡೂ ಬರ್ತವೆ. ಮತ್ತು ಇದನ್ನು ನೀವು ಹೆಂಗೆ ನಿಭಾಯಿಸ್ತೀರಿ? ಇಲ್ಲ, ಆಪ್ತವಾದ ಕರೆನ ಕೂತ್ಕೊಂಡು ಮಾತಾಡೋಣ ಬರ್ರಿ ಅಂತಾರೆ. ಆ ಧ್ವನಿಯ ಹಿನ್ನೆಲೆಯಲ್ಲಿ ಏನಿರುತ್ತೆ ಅಂದರೆ ಒಂದು ಸ್ವಲ್ಪ ಕರಪ್ಷನ್ ಇರುತ್ತೆ. ಏನಾದ್ರು ಸ್ವಲ್ಪ ಕೊಟ್ಟು ಒಂದು ಸುಮ್ಮನೆ ಇರಿಸ್ಬೋದು ಅಂಥೇಳಿ. ಈಗ ನಮ್ಗೆ ಬೇಕಾಗಿಲ್ಲ ಅಂತ. ನಾನು ಅನ್ನ ಮತ್ತು ಚಿನ್ನವನ್ನು ನೀವು ಆಪ್ ಮಾಡುವಂಥದ್ರೆ ನಾನು ಅನ್ನವನ್ನು ಆಪ್ ಮಾಡ್ತೀನಿ, ಚಿನ್ನ ಬೇಕಾಗಿರಲ್ಲ. ಯಾಕೆಂದರೆ ಚಿನ್ನ ನಿಮಗೆ ಆರ್ಥಿಕವಾಗಿ ಬೆಲೆ ಜಾಸ್ತಿ ಸಿಗ್ಬೋದು ನಿಮಗೆ, ಒಟ್ಟು ಹೊಟ್ಟೆಗೆ ಬೇಕಾಗಿರೋದು ಅನ್ನ. ಹಾಗಾಗಿ ಅದು ರೂಲ್ಡ್ ಔಟ್. ಅದು ಎರಡನೇದಾಗಿ ಥ್ರೆಟ್ಗಳು ಬರ್ತವೆ, ಅದು ಬಂದೇ ಬರ್ತವೆ, ಏನೂ ಮಾಡೋಕ್ಕಾಗಲ್ಲ. ಅದು
ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಕೊಲೆ ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಬೇರೆ ಬೇರೆ ಥರದಲ್ಲಿ ಬರ್ತವೆ. ಹಿಂದಿಂದ ಬಂದಿದ್ದಿದೆ ಅದು. ಬಟ್ ಯಾರೋ ಹೇಳಿದವರು ಈ ಬೊಗಳ ನಾಯಿ ಕಚ್ಚೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕಿರುವಂಥ ಮಾನಸಿಕ ಅಥವಾ ಧೈರ್ಯ ಮತ್ತು ಬೆಂಬಲ ಏನು ನಿಮಗೆ? ಇಲ್ಲ, ನೈತಿಕವಾಗಿ ಅಷ್ಟೇ. ನೈತಿಕವಾಗಿ ನಮಗೆ ನಾನೇನು ಜನ ಕಟ್ಕೊಂಡು ತಿರ್ಗೋದಿಲ್ಲ. ಈಗ ನಿಮ್ಮ ಮುಂದೆ ಕೂತಿದ್ದೀನಿ, ಇಲ್ಲಿಂದ 10 ಕಿಲೋಮೀಟ್ರ್ ಹೋಗ್ಬೇಕು ನಾನು ರಾತ್ರಿ. ನನಗೇನು ಯಾವುದೇ ಭಯ ಇಲ್ಲ ನನಗೆ. ಯಾಕೆಂದ್ರೆ ನಾನು ತಪ್ಪು ಮಾಡಿಲ್ಲ, ಅದಕ್ಕೆ ತಪ್ಪು ಮಾಡಿಲ್ಲ, ಬ್ರೈಬ್ ಮಾಡಿಲ್ಲ, ಮತ್ತು ನನಗಾಗಿನೇ ಏನೂ ಮಾಡ್ಕೊಂಡಿಲ್ಲ ನಾನು. ಈಗ ಶರಾವತಿ ಸಿಂಗಳಿಕ ಅಭಯಾರಣ್ಯದಲ್ಲಿ ನಾನು ಸೈಟ್ ಕೊಡಿದ್ದು ಕೇಳಿಲ್ಲ, ನಂಗೆ ಬೇಕಾಗಿಯೂ ಇಲ್ಲ ಕೊಟ್ಟರೆ. ಹಾಗಾಗಿ ನಂದು ಕಾನ್ಸ್ಟಿಟ್ಯೂಷನ್ ನನಗೆ ಕೊಟ್ಟಿದೆ. ಬರೀ ಹಕ್ಕು ಮಾತ್ರ ಕೇಳಬೇಡಪ್ಪ, ನೀನು ನಿನ್ನ ಡ್ಯೂಟಿನೂ ಮಾಡಂತ ನಂಗೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ. ನನ್ನ ಹಕ್ಕನ್ನು ನಾನು ಅನುಭವಿಸ್ತಾ ಇದ್ದೀನಿ, ನನ್ನ ಡ್ಯೂಟಿನೂ ನಾನು ಮಾಡ್ತೀನಿ. ಏನು ಯಾರನ್ನ ಕೇಳ್ಕೊಂಡು ಇವ್ರನ್ನ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ ಪರಿಸರ ಸಂರಕ್ಷಣೆ ಮಾಡೋಕ್ಕೆ. ನನ್ನ ಸಂವಿಧಾನ ನನಗೆ ಅದು ಕೊಟ್ಟಿದೆ. ನನಗೆ ಅದ್ರ ಪ್ರಕಾರ ಮಾಡ್ತೀನಿ ನಾನು. ನೀ ಯಾವನು ಮಾಡೋಕ್ಕೆ ಅಂತ ನಾನು ಕೇಳೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಮಾಡೋದವ್ರಿಗೆ ಅಡ್ಡಿ ಆಗ್ಬೋದು ಅಷ್ಟೇ. ಅಡ್ಡಿ ಮಾಡ್ಬೋದು, ಆಗ್ತವೆ ಕೆಲವು, ಏನು ಮಾಡೋಕ್ಕಾಗಲ್ಲ ಅದು. ಈಗ 10 ಪ್ರಾಜೆಕ್ಟನ್ನು ನಾವು ವಿರೋಧ ಮಾಡ್ತೀವಿ ಅಂದರೆ 10 ಸಕ್ಸಸ್ ಆಗೇ ಬಿಡ್ತವೆ ಅಂತಲ್ಲ, 1-2 ಸಕ್ಸಸ್ ಆಗ್ತವೆ. ಬಟ್ ಇವೆಲ್ಲ ಮಾಡ್ತಾ ಇರೋದು ಅನಾವಶ್ಯಕ ಪ್ರಾಜೆಕ್ಟ್ಗಳು. ಇದಕ್ಕೆ ಪರ್ಯಾಯ ಚರ್ಚೆಗೆ ಬಂದರೆ PM ಆಫೀಸಿಂದ ಬರಲಿ, CM ಆಫೀಸಿಂದನೂ ಬರಲಿ, ಯಾರು ತಜ್ಞರು ಬರಲಿ, ನಾವು ರೆಡಿ ಇದ್ದೀವಿ. ಇದು ಯಾಕೆ ಬೇಡ, ಟನಲ್ ಯಾಕೆ ಬೇಡ, ಅಥವಾ ಪಂಪ್ ಸ್ಟೋರೇಜ್ ಯಾಕೆ ಬೇಡ, ಅಥವಾ ಇದು ತಾಳಗುಪ್ಪ ಹುಬ್ಬಳ್ಳಿ ಲೈನ್ ಯಾಕೆ ಬೇಡ, ಅದರಿಂದ ನಷ್ಟ ಎಷ್ಟು, ಅದರಿಂದ ಉಳಿತಾಯ ಆಗೋದೆಷ್ಟು, ಅಷ್ಟು ಕನ್ವಿನ್ಸ್ ಮಾಡ್ತೀವಿ. ಶೃಂಗೇರಿ ಮಾರ್ಗದ ರೈಲು ಯೋಜನೆ ಯಾಕೆ ಬೇಡ ಕನ್ವಿನ್ಸ್ ಮಾಡ್ತೀವಿ, ವಿತ್ ಡಾಕ್ಯುಮೆಂಟ್, ವಿತ್ ಸೈಂಟಿಫಿಕ್ ಎವಿಡೆನ್ಸ್. ಯಾರು ಬಂದರೆ, ಚರ್ಚೆಗೆ ಬಂದರೆ, ಏನೋ ಎಂಜಿನಿಯರೇ ಬರಲಿ, ಅವರು ತಜ್ಞರೇ ಬರಲಿ, ಕಾರ್ಯಾಂಗದಿಂದ ಬರಲಿ, ಶಾಸಕಾಂಗದಿಂದ ಬರಲಿ, ಯಾರು ಬಂದರೂ ನಾವು ರೆಡಿ ಇದ್ದೀವಿ ಏನಕ್ಕೆ. ಅಲ್ಲ, ನಿಮ್ಮ ವೈಯಕ್ತಿಕ ಧೈರ್ಯ ಇದೆ, ವಿಶ್ವಾಸ ಇದೆ, ಅದರ ಜೊತೆಗೆ ಪ್ರಗತಿಪರರು, ಹೋರಾಟಗಾರರು, ಚಿಂತಕರ ಸಂಖ್ಯೆನೂ ಕ್ಷೀಣಿಸ್ತಾ ಇದೆಯಲ್ಲ, ಅಂಥ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಯಾರು ನಿಲ್ತಾರೆ? ನೋಡಿ, ಒಂದು ಏನು ಅಂತಂದರೆ, ಯಾವುದೇ ಹೋರಾಟವಾಗಿದೆ ಅದರಲ್ಲಿ ಸತ್ಯ ಇದೆ, ಅದರಲ್ಲಿ ಹುರುಳಿದೆ ಅಂತಂದರೆ, ಈಗ ನನಗೆ 2017ರಲ್ಲಿ ಹೋರಾಟ ಶುರು ಮಾಡಿದ್ದು, ಇವತ್ತು ರಾಜ್ಯವ್ಯಾಪಿ ಇದೆ, ಯಾವುದು ಪಂಪ್ ಸ್ಟೋರೇಜಿಂದ. ಸಮಯ ತಗೊಳುತ್ತೆ. ಯಾಕೆಂದರೆ ಜನ ಗಣಪತಿ ಹಾಲು ಕುಡಿತು ಅಂತಂದರೆ ನಿಮಗೆ ಮೊಬೈಲ್ ಇಲ್ಲದೆ ಇದ್ದು ಇಂಟರ್ನೆಟ್ ಯುಗದಲ್ಲೂ ವೈರಲ್ ಆಗುತ್ತೆ. ಸುಳ್ಳನ್ನು ನಂಬ್ತಾರೆ ಜನ. ಅದನ್ನು ನೀವು ಗಣಪತಿ ಹಾಲು ಕುಡಿಯೋದಿಲ್ಲ ಅಂತ ಹೇಳ್ರಿ, ತೋರಿಸ್ರಿ, ಅದು ವೈರಲ್ ಆಗೋಕ್ಕೆ 2 ಶತಮಾನ ಬೇಕು ನಿಮಗೆ. ಇದು ಟೋಟಲ್ ಸಿಸ್ಟಮಿನ ವ್ಯವಸ್ಥೆನೇ ಹಾಗಿದೆ. ಸುಳ್ಳನ್ನು ಬಹಳ ಬೇಗ ನಂಬ್ತಾರೆ ಜನ. ನೀವು ಸುಳ್ಳು ಹೇಳ್ತಾ ಹೋದರೆ ನಂಬುವಂಥವ್ರು ಬೇಕಾದಷ್ಟು ಜನ ಸಿಗ್ತಾರೆ ನಿಮಗೆ. ಈಗ 2000 ನೋಟ್ ಬಂದಾಗ ಅದರೊಳಗೆ ಚಿಪ್ ಇದೆ ಅಂತಾರೆ, ಎಲ್ಲ ನಂಬ್ಕೊಂಡಿಲ್ಲ, ಇತ್ತವರ ಚಿಪ್ ಆಗಿ. ಈ ಥರ ನಿಮಗೆ ಸೆವರಲ್ ಇನ್ಸಿಡೆಂಟ್ ಕೊಡ್ಬೋದು ನಿಮಗೆ. ಸುಳ್ಳನ್ನು ನಂಬದಂಗೆ ಸತ್ಯನ ನಂಬೋದಿಲ್ಲ. ಅದು ಈಗಲ್ಲ, ಬಹುಶಃ ಪುರಾಣದಿಂದಲೂ ಅದು ನಡೀತಾ ಬಂದಿದೆ. ಅದನ್ನು ಪ್ರತಿಪಾದನೆ ಮಾಡುವಾಗ ನಾವು ನೈತಿಕವಾಗಿ ಸರಿ ಇರಬೇಕು. ನಮ್ಮ ಸತ್ಯವನ್ನು ನಾವು ಬಹಳ ಪ್ರಬಲವಾಗಿ, ನಿಷ್ಠವಾಗಿ ಬರ್ತಾರೆ ಜನ, ಬರೋದಿಲ್ಲ ಅಂತಲ್ಲ, ಸಂಖ್ಯೆ ಕಡಿಮೆ ಇರಬೇಕು. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಆ ಸಂಖ್ಯೆ ಜಾಸ್ತಿ ಆಗುತ್ತಲ್ಲ. ಅಂದರೆ ಎಲ್ಲ ಈಗ ಯಾವ ಸೋಷಿಯಲ್ ಮೀಡಿಯಾನ ಸುಳ್ಳು ಹೇಳಕ್ಕೆ ಬಳಸ್ಕೊಳ್ತಾರೆ, ನೀವು ಅದೇ ಸೋಷಿಯಲ್ ಮೀಡಿಯಾನ ಈ ಸತ್ಯದ ಪ್ರತಿಪಾದನೆಗಾಗಿ ಬಳಸಿಕೊಳ್ಳುವಂಥ ಅಗತ್ಯ ಮತ್ತು ಅನಿವಾರ್ಯತೆ ಇವತ್ತಿದೆ ಅಂತ ಇದೆ. ಖಂಡಿತ ಇದೆ. ನೀವು ಸತ್ಯವನ್ನೇ ಹೇಳ್ತಾ ಹೋಗಬೇಕು. ಖಂಡಿತ ಇವತ್ತು ನಿಮಗೆ ನಿಮ್ಮ ಫೈಲಲ್ಲಿ 1 ಇರ್ಬೋದು. ನೀವು ಸತತವಾಗಿ 100 ದಿವಸ ನೀವು ಸತ್ಯನೇ ಹೇಳ್ತಾ ಹೋದರೆ 101ನೇ ದಿವಸ ಅದು 10,000 ಆಗುತ್ತದೆ. ಮತ್ತು ಆ ಸತ್ಯಕ್ಕೆ ತಳಹದಿ ಇರಬೇಕು, ಗಟ್ಟಿಯಾದ ತಳಹದಿ ಇರಬೇಕು, ಸತ್ಯವನ್ನೇ ಹೇಳಬೇಕು. ನಾವು ಇದೆಲ್ಲ ತುಲನೆ ಮಾಡಿ ಹೇಳೋದು, ಯಾವುದೋ ಸುಮ್ಮನೆ ಇದು ಮಾಡಿ ಹೇಳೋದಿಲ್ಲ, ಯಾವುದೇ ಬೇಸ್ಲೆಸ್ ಆರ್ಗ್ಯುಮೆಂಟ್ ಇಲ್ಲ ಅದು. ಈಗ ನಿಮ್ಮ ಉದ್ಯೋಗ ಮತ್ತು ಈ ಹೋರಾಟಕ್ಕೆ ಸಮಯವನ್ನು ಹೆಂಗೆ ಹೊಂದಾಣಿಕೆ ಮಾಡ್ಕೊಳ್ತೀರಿ? ಇಲ್ಲ, ಅದು ಸಮಯ ಅಂದರೆ ಎಲ್ಲರಿಗೂ ಇರೋದು ಅಷ್ಟೇ ಸಮಯ, ದಿವಸಕ್ಕೆ 24 ಗಂಟೆ. ಅವಾಗ ನಾವು ಅದನ್ನ ಪ್ರಯಾರಿಟೀಸ್ ಅಂದರೆ ನಮ್ಮ ಆದ್ಯತೆಗಳು ಏನು ಅನ್ನೋದನ್ನು ನೋಡ್ಕೊಬೇಕು, ಬೈಫರ್ಕೇಟ್ ಮಾಡಬೇಕು. ಈಗ ಪ್ರೈಮ್ ಮಿನಿಸ್ಟರ್ ಮೋದಿಗಿರೋದು 24 ಗಂಟೆ, ನಿಮಗೆ ಸಿದ್ದು ಸರಿಗಿರೋದು 24 ಗಂಟೆ, ಅಖಿಲೇಶ್ಗಿರೋದು 24 ಗಂಟೆ. ಅದನ್ನು ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಅನ್ನೋದ್ರ ಮೇಲೆ. ಅದರಲ್ಲಿ ಏನಂತಂದರೆ
ಅಗತ್ಯ ಇದ್ದಾಗ ನೀವು ಸೋಷಿಯಲ್ ಮೀಡಿಯಾನು ಉಪಯೋಗಿಸ್ಬೇಕು, ಇಲ್ಲ ಅಂತಲ್ಲ. ಹಾಗಂತೇಳಿ ಸೋಷಿಯಲ್ ಮೀಡಿಯಾನೇ ಅಗತ್ಯ ಅಂತ ತಿಳ್ಕೊಂಡಾಗ ನಿಮಗೇನು ಮಾಡೋಕ್ಕಾಗಲ್ಲ. ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ಬೈಫರ್ಕೇಟ್ ಮಾಡ್ಕೋಬೇಕು, ಯಾವುದಕ್ಕೆ ಎಷ್ಟು ಬೇಕು. ನಾನು ಒಂದು ಕಡೆ ದುಡಿಯುವ ಮನುಷ್ಯ, ನನಗೆ ಅಲ್ಲೊಂದು 6 to 8 hours ದುಡಿಬೇಕು ನಾನು. ಅದು ಯಾವ ಟೈಮಲ್ಲಿ ಮಾಡಬೇಕು, ಆ ಟೈಮಲ್ಲಿ ಗ್ಯಾಪಲ್ಲಿ ನಾವೇನು ಮಾಡಬೇಕು, ರೈಟಿಂಗ್ ಮಾಡಬೇಕು, ಕರೆಸ್ಪಾಂಡೆನ್ಸ್ ಮಾಡಬೇಕು, ಕನ್ಸರ್ನ್ಡ್ ಇಲಾಖೆಗೆ ಬರಿಬೇಕು, ಅದೊಂದು. ಎರಡನೇದಾಗಿ ಎಲ್ಲಾದರೂ ಈ ಥರ ಹೋರಾಟಗಳು ಬಂದಾಗ ಆ ಟೈಮಲ್ಲಿ ಸ್ಕಿಪ್ ಮಾಡಿ 1 hourನ ಅತ್ಲಾಗಿತ್ಲ ಮಾಡಿ ಆ ಟೈಮನ್ನು ಹೆಂಗೆ ಉಪಯೋಗಿಸ್ಕೊಳ್ಳೋದು ಅಂತ. ಇದು ಪ್ರೈವೇಟ್ ಫಾರೆಸ್ಟು, ಇಲ್ಲಿಗೆ ಬರೋದು ಎಷ್ಟೊತ್ತಿಗೆ, ನಾನು ಮಧ್ಯಾಹ್ನ ಮಲಗೋದಿಲ್ಲ, ಊಟ ಮಾಡಿ ಸೀದಾ ಇಲ್ಲಿಗೆ ಬರ್ತೀನಿ. 1 hour ಒಳಗೆ ಅದನ್ನು ಟರ್ನ್ ಮಾಡಿ ಮತ್ತೆ ಡ್ಯೂಟಿಗೆ ಹೋಗೋದು. ಹೀಗೆ ಆ ಡ್ಯೂಟಿ ಅವರಲ್ಲೂ ನಾನು ಕೆಲವು ಟೈಮ್ ಸಿಕ್ಕಾಗ ಅದನ್ನ ಹೆಂಗೆ ಉಪಯೋಗಿಸ್ಕೋಬೇಕು, ಫ್ಯಾಮಿಲಿಗೆ ಹೆಂಗೆ ಟೈಮ್ ಕೊಡಬೇಕು, ಇದೆಲ್ಲ ಅಂದರೆ ಅದು ಅನುಭವದಿಂದ ಬರುತ್ತೆ. ಅದು ನಾವು ಸಾಧ್ಯ ಅಂತ ಅಂದ್ಕೊಂಡ್ರೆ ಸಾಧ್ಯ ಇದೆ, ಅದು ಸಾಧ್ಯ ಇಲ್ಲ ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ. 24 ಗಂಟೆಯಲ್ಲಿ 48 ಗಂಟೆ ಕೊಟ್ಟರೆ ಸಾಧ್ಯ. ಇವು ನೂರಾರು ಕೆಟ್ಟ ಯೋಜನೆಗಳನ್ನು ನೀವು ಪ್ರತಿಭಟನೆ ಮಾಡ್ತಾ ಬಂದಿದ್ದೀರಿ. 100ಕ್ಕೆ 99ರಷ್ಟು ನಿಮ್ಮ ಹೋರಾಟದ ಪ್ರತಿಫಲ ಸಿಗಲಿ ಅಂತ ನಾವು ಆಶಿಸ್ತೇವೆ ಮತ್ತು ಹಾರೈಸ್ತೇವೆ. ನೀವು ಬಹಳ ನಿಮ್ಮ ಅಪರೂಪದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಅನಂತ ನಮಸ್ಕಾರಗಳು. ಶರಣಾರ್ಥಿ. ಶರಣಾರ್ಥಿಗಳು. ನಮಸ್ಕಾರ.